ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಂದೇಶಕ್ಕೋಸ್ಕರ 2 ಸಮುವೇಲನ ಪುಸ್ತಕ ಅಧ್ಯಾಯ 12ನೇ ವಚನ. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ, ಗಮನಿಸಿ, ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆಂಬ ವರ್ತಮಾನವು, ಅವನಿಗಿದ್ದಂತ ಎಲ್ಲವನ್ನು ಆಶೀರ್ವದಿಸಿದ್ದಾನೆ ಎಂಬಂತ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಓಬೇದೆದೋಮನ ಮನೆಯಲ್ಲಿ ಇದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದನು. ಉತ್ಸಾಹದಿಂದ ದಾವೀದನ ನಗರಕ್ಕೆ ತಂದನು. ಯಜ್ಜನಾಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ದೇವರ ವಾಕ್ಯವು ಹೇಳ್ತಾ ಐತೆ, ಓಬೇದೆದೋಮನ 11ನೇ ವಚನವನ್ನು ಓದಿಕೊಳ್ಳುವ. 11ನೇ ವಚನ. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿದನು. ಅವನ ಮನೆಯವರನ್ನು ಕೂಡ ಆಶೀರ್ವದಿಸಿದನು. ಯಜ್ಜನಾಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಸ್ವಲ್ಪ ಗಮನಿಸಿ, ಇಲ್ಲಿ ದೇವರ ವಾಕ್ಯವು ಹೇಳ್ತಾ ಐತೆ, ದೇವರ ಮಂಜೂಷವು 3 ತಿಂಗಳ ಕಾಲ ಓಬೇದೆದೋಮನ ಮನೆಯಲ್ಲಿ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. 3 ತಿಂಗಳ ಕಾಲ ಓಬೇದೆದೋಮನ ಮನೆಯಲ್ಲಿ ದೇವರ ಮಂಜೂಷವು ಇತ್ತು. ಆ ಮನೆಯಲ್ಲಿ ದೇವರ ಮಂಜೂಷವು ಇದ್ದಂತ ಕಾಲ, ಆ ದೇವರ ಮಂಜೂಷದ ನಿಮಿತ್ತವಾಗಿ ದೇವರು ಆ ಮನೆಯನ್ನ ಆಶೀರ್ವದಿಸಿದ. ಪ್ರಿಯ ದೇವ ಮಕ್ಕಳು, ಗಮನಿಸಿ, ಇವತ್ತು ನಮ್ಮ ಮನೆಗೆ ಆಶೀರ್ವಾದ ಬೇಕು. ಯಜ್ಜನಾಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲಿಯರನ್ನು ಆಶೀರ್ವದಿಸುವುದೇ ದೇವರ ಚಿತ್ತ. ಇಸ್ರಾಯೇಲಿಯರಿಗೆ ಶುಭವಾಗಬೇಕನ್ನುವುದೇ ದೇವರ ಉದ್ದೇಶ. ಹಲ್ಲೆಲೂಯಾ. ಇಸ್ರಾಯೇಲಿಯರಿಗೆ ಆಶೀರ್ವಾದ ಆಗಬೇಕು, ಆಶೀರ್ವಾದ ಹೊಂದಬೇಕು ಇಸ್ರಾಯೇಲ್ ಜನರು ಎಂಬುದನ್ನು ಕರ್ತನು ಬಯಸ್ತಾ ಇದ್ದಾನೆ. ಇವತ್ತು ಇಲ್ಲಿ ಬಂದಿರುವಂತ ನಾವು ಒಬ್ಬೊಬ್ಬರು ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯಬೇಕಂತ ಬಂದಿದ್ದೀವಿ. ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯಬೇಕಂತ ಬಂದಿದ್ರು ಕೂಡ, ನಾನು ನನ್ನ ಮನೆಯು ಆಶೀರ್ವಾದ ಹೊಂದಬೇಕು ಅನ್ನುವಂಥ ಯೋಜನೆಯು ಕೂಡ ನಮ್ಮ ಎಲ್ಲರ ಹೃದಯದಲ್ಲಿ ಇದೆ. ಇದೆಯಾ ಇಲ್ವಾ? ಯಾರಿಗೆಲ್ಲ ಅಂತ ಯೋಜನೆ ಇದೆ, ಕರಗಳು ಎತ್ತುವರನ್ನ ಮಾತ್ರ ಕರ್ತನ ಆಶೀರ್ವದಿಸಲು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಗಮನಿಸಿ ಪ್ರಿಯ ದೇವ ಮಕ್ಕಳೇ, ದೇವರು ನಮ್ಮನ್ನ ಆಶೀರ್ವದಿಸಬೇಕು, ನಮ್ಮ ಕುಟುಂಬವನ್ನ ಆತನ ಆಶೀರ್ವದಿಸಬೇಕು. ಆತನ ಅದನ್ನು ಬಯಸ್ತಾ ಇದ್ದಾನೆ. ನಮ್ಮ ಆತ್ಮಿಕ ಜೀವಿತ, ಅನೇಕರು ಹೇಳ್ತಾರೆ ಆತ್ಮಿಕ ಜೀವಿತದಲ್ಲಿ ನಾವು ಬೆಳಿಬೇಕಂತಾನೆ ನಮ್ಮ ಸಭೆಗೆ ಬರ್ತಾ ಇದೀವಿ ಅಂತ. ನಿಜ, ಖಂಡಿತವಾಗಲು. ಹಲ್ಲೆಲೂಯಾ. ಆದರೆ ಒಂದು ಸತ್ಯ ಹೇಳ್ತೀನಿ ಕೇಳಿ, ನಿನ್ನ ಕುಟುಂಬದಲ್ಲಿ ದೇವರ ಆಶೀರ್ವಾದ ಇಲ್ಲದೆ ಹೋದ್ರೆ ನಿನ್ನ ಆತ್ಮಿಕ ಜೀವಿತ ಬೆಳೆಯಲ್ಲ. ಅದು ನಿಶ್ಚಯ. ನಿನ್ನ ಮನೆಯಲ್ಲಿ ತಿನ್ನಕ್ಕೆ ಊಟ ಇಲ್ಲ, ನೀನು ಹೆಂಗೆ ಪ್ರೇಯರ್ ಮಾಡ್ತೀಯ? ನಿನ್ನ ಸ್ವಂತ ಕುಟುಂಬದವರಿಗೆ ತಿನ್ನಕ್ಕೆ ಊಟ ಇಲ್ಲ, ಹಾಕಕ್ಕೆ ಬಟ್ಟೆ ಇಲ್ಲ, ಓದುವ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಕಾಸಿಲ್ಲ, ಮದುವೆ ಮಾಡಬೇಕಾದ ವಯಸ್ಸಲ್ಲಿ ಬಂದಿರುವಂತ ಮಕ್ಕಳಿಗೆ ಮದುವೆ ಮಾಡಿಸಕ್ಕೆ ನಿನ್ನ ಕೈಯಲ್ಲಿ ಹಣ ಇಲ್ಲ, ರೋಗಿಯಾಗಿ ಬಿದ್ದಿರುವಂತ ಹೆಂಡತಿಗೆ ಔಷಧಿ ತಕ್ಕೊಡೋದಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ. ಪ್ರಿಯ ದೇವ ಮಗುವೆ, ಅನಾರೋಗ್ಯ, ಅಸಮಾಧಾನ, ಇಂಥ ಪರಿಸ್ಥಿತಿಯ ಒಳಗಡೆಯೂ ನನ್ನ ಆತ್ಮಿಕ ಜೀವಿತದಲ್ಲಿ ಬೆಳೀತೀನಿ ಅಂತ ಜನ ಹೇಳಕ್ಕಾಗುತ್ತೆ. we are not seeking God just for his blessings. ದೇವರ ಆಶೀರ್ವಾದಕ್ಕಾಗಿ ಮಾತ್ರ ನಾವು ಆತನ ಹುಡುಕ್ತಾ ಇಲ್ಲ, ಆದರೆ ದೇವರ ಆಶೀರ್ವಾದವೂ ಕೂಡ ನಮಗೆ ದೇವರ ವಾಗ್ದಾನವಾಗಿ ಒದಗಿಸಿರುವ ಆತನಾಗಿದ್ದಾನೆ. Hallelujah. So we need to be blessed. ನಾವು ಆಶೀರ್ವದಿಸಲ್ಪಡಲೇಬೇಕು.
ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ಆಶೀರ್ವಾದ ಬೋಧನೆ ಇವತ್ತಿನ ಕಾಲದಲ್ಲಿ ಬೇಕಾಗಿಲ್ಲ, ಬರೀ ಆತ್ಮಿಕ ಬೋಧನೆ ಮಾತ್ರ ಬೇಕಾಗಿದೆ ಅಂತಾರೆ. ಯೂಟ್ಯೂಬ್ನಲ್ಲಿ ಮಾತ್ರ ಹಾಕಕ್ಕೆ ಮಾತ್ರ ಅದು ಚೆನ್ನಾಗಿರೋದು. ಪ್ರಾಕ್ಟಿಕಲ್ ಲೈಫ್ನಲ್ಲಿ ದೇವರ ವಾಕ್ಯ ಹೇಳ್ತಾ ಇತ್ತೆ, ಆದಮ್ ಅವಳನ್ನ ದೇವರು ಉಂಟು ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಮಾಡಿದ ಕಾರ್ಯ ಅವರಿಬ್ಬರನ್ನು ಆಶೀರ್ವದಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. The first work God did to the Adam and Eve, God blessed them. ದೇವರು ಅವರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನ ಆಶೀರ್ವದಿಸಿದನು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ತೋಟದಲ್ಲಿ ಇರುವಂತ ಮರದ ಹಣ್ಣನ್ನ ತಿನ್ನಬೇಡ ಅಂತ ಹೇಳಕ್ಕೆ ಮುಂಚಿತ ದೇವರು ಅವರನ್ನ ಆಶೀರ್ವಾದ ಮಾಡಿದ್ರು. ಪ್ರಿಯ ದೇವ ಮಗುವೆ, ಇವತ್ತು ನಿನ್ನ ರಕ್ಷಣೆ ಹೊಂದಿದ ಕೂಡಲೇ ಕರ್ತನು ನಿನ್ನನ್ನ ಆಶೀರ್ವದಿಸುವ ದೇವರಾಗಿದ್ದಾನೆ. ನಂಬರು ಮಾತ್ರ ಕರಗಳ ತಟ್ಟಿ ಕರ್ತನ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. God's blessings is our promise. ಆಮೆನ್, ಹಲ್ಲೆಲೂಯಾ. ದೇವರ ಆಶೀರ್ವಾದ ನಮ್ಮ ವಾಗ್ದಾನ, ನಮಗೆ ಕೊಡಲ್ಪಟ್ಟಿರುವಂತ ಒಂದು ವಾಗ್ದಾನ. ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಒಂದು ವ್ಯಕ್ತಿಯನ್ನ ದೇವರು ಆಶೀರ್ವದಿಸ್ತಾ ಇದ್ದಾನೆ. ಇಲ್ಲಿ ಒಬೇದೇದೋಮ್ ಅನ್ನುವಂತ ಒಂದು ವ್ಯಕ್ತಿಯನ್ನ ದೇವರು ಆಶೀರ್ವದಿಸ್ತಾ ಇದ್ದಾನೆ. ಈ ಒಬೇದೇದೋಮ್ ಯಾರು ಅಂತ ವಿಚಾರಿಸಿದರೆ, ಇವನೊಬ್ಬ ಅರಸನಲ್ಲ, ಮಂತ್ರಿ ಅಲ್ಲ, ಇವನೊಬ್ಬ ಸಾಮಾನ್ಯವಾದಂಥ ಒಂದು ಮನುಷ್ಯನ್, ಸಾಮಾನ್ಯವಾದಂಥ ಒಂದು ವ್ಯಕ್ತಿ. ಈಸ್ ಆರ್ಡಿನರಿ ಮ್ಯಾನ್. ಆದರೆ ಮಂಜೂಷ ಪೆಟ್ಟಿ, ಯೆಹೋವನ ಮಂಜೂಷ ಪೆಟ್ಟಿ ದೇವಾಲಯದಲ್ಲಿ ಇರಬೇಕು. ಆದರೆ ಒಬೇದೇದೋಮ್ ಮನೆಯ ಒಳಗಡೆ ಹೋಗ್ತಾ ಇತ್ತೆ. ಹಲೋ, ಇದೀರಾ? ಹಲ್ಲೆಲೂಯಾ. ನೀವು ಬೈಬಲ್ ಓದುವಾಗ ಒಬೇದೇದೋಮ್ ಮನೆಯಲ್ಲಿ ದೇವರ ಮಂಜೂಷ ಇದ್ದ ಕಾರಣ ಅಂದಾಗ, ಒಬೇದೇದೋಮನ ಮನೆಯಲ್ಲಿ ದೇವರ ಮಂಜೂಷ ಇದ್ದ ಕಾರಣ ಹಂಗೆ ಓದಬಾರ್ದು. ಒಬೇದೇದೋಮ್ ಮನೆಗೆ ಯಾಕೆ ಸ್ವಾಮಿ ಈ ಮಂಜೂಷ ಬಂತು? ಇದೇನು ಆಲಯನ? ಒಬೇದೇದೋಮ್ ಮನೆ ಒಂದು ಆಲಯನ? ಇದನ್ನ ನೀವು ತಿಳ್ಕೊಂಡ್ರೆ ಸಾಮಾನ್ಯವಾಗಿ ನೀವಿರಲ್ಲ. ಈ ಒಬೇದೇದೋಮ್ ಮನೆಯಲ್ಲಿ ಮಂಜೂಷ ಪೆಟ್ಟಿ ಬಂದಿದ್ದಕ್ಕೆ ಕಾರಣ ಒಬೇದೇದೋಮ ಆ ಮನೆ ಆಲಯ ಅಲ್ಲ, ಆಲಯದಲ್ಲಿ ಇರಬೇಕಾದಂತ ಮಂಜೂಷ ಒಬೇದೇದೋಮ್ ಮನೆ ಒಳಗಡೆ ಬಂತು. ಅದು ಹೆಂಗ್ ಬಂತು ಅಂತಂದ್ರೆ, ಅದು ನನಗೆ ಬೇಡ ಅಂತ ಒಬ್ಬ ನಿರಾಕರಿಸ, ಯಪ್ಪ ಈ ಪೆಟ್ಟಿ ನನಗೆ ಬೇಡ, ಈ ಪೆಟ್ಟಿ ನನಗೆ ಬೇಡ, ಈ ಪೆಟ್ಟಿ ನನ್ನ ಪಟ್ಟಣದ ಒಳಗಡೆ ಬರುವುದು ಬೇಡ, ಈ ಪೆಟ್ಟಿ ನನಗೆ ಬೇಡ ಅಂತ ಹೇಳಿ ಬೀದಿಯಲ್ಲಿ ಬಿಟ್ಟು ಹೋಗ್ಬಿಟ್ಟ. ಬೇಡ ಅಂತ ಹೇಳಿ ಅವನು ಯಾರಂತಂದ್ರೆ, ನಾವು ಬಹಳ ಮೆಚ್ಚಿಕೊಳ್ಳುವಂತ ದಾವೀದ. ಯೆಹೋವನ ಮಂಜೂಷ ನನಗೆ ಬೇಡಪ್ಪ ಅಂತ ಹೇಳಿ ರೋಡಲ್ಲಿ ಬಿಟ್ಬಿಟ್ಟ. ಆ ರೋಡಲ್ಲಿ ಬಿಟ್ಟು ಹೋಗಿದ ಯೆಹೋವನ ಮಂಜೂಷವನ್ನ ಒಬೇದೇದೋಮ ಬಂದು, ಯೆಹೋವನ ಮಂಜೂಷ ರೋಡಲ್ಲಿ ಇರುವುದು ಬೇಡ, ಏನಾದ್ರೂ ಪರವಾಗಿಲ್ಲ, ಯೆಹೋವನ ಮಂಜೂಷವನ್ನ ನನ್ನ ಮನೆಗೆ ತಗೊಂಡು ಬನ್ನಿ ಅಂತ ಹೇಳಿ ಅವನು ಹೋಗಿ ತನ್ನ ಮನೆಯನ್ನ ಶುದ್ಧಿ ಮಾಡಿದ. ಏನ್ ಮಾಡ್ದ? ತನ್ನ ಮನೆಯನ್ನ ಶುದ್ಧಿ ಮಾಡ್ದ, ಪರಿಶುದ್ಧ ಮಾಡ್ದ, ತನ್ನ ಮನೆಯವರೆಲ್ಲರನ್ನ ಶುದ್ಧಿ ಮಾಡ್ದ. ದಾವೀದ ಬೇಡ ಅಂತ ಬಿಟ್ಟು ಹೋಗಿದ ಮಂಜೂಷವನ್ನ ತನ್ನ ಮನೆ ಒಳಗಡೆ ಎತ್ಕೊ ಬಂದು ಇಟ್ಟ. ಈ ಒಬೇದೇದೋಮ ಇದರ ನಿಮಿತ್ತವಾಗಿ ದೇವರು ಈ ಒಬೇದೇದೋಮನ ಮನೆಯನ್ನ ಆಶೀರ್ವಾದ ಮಾಡಿದ್ರೆ. ಕರಗಳ ತಟ್ಟುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ಒಂದು ಮಾತೇ ಅಲ್ಲ, ಈ ದಾವೀದ ಯಾರು ಗೊತ್ತಾ? ಯಹೂದ್ಯರಿಗೆ ಒಂದು ಸೂಚನೆ. ಈ ಒಬೇದೇದೋಮ್ ಯಾರು ಗೊತ್ತಾ? ಭಾರತೀಯವರಿಗೆ ಒಂದು ಸೂಚನೆ. ಗಮನಿಸಿ, ಗಮನಿಸಿ. ಈ ದಾವೀದ ಇಸ್ರಾಯೇಲ್ ಯಹೂದ್ಯರಿಗೆ ಒಂದು ಸೂಚನೆ, ಒಂದು ಸಿಂಬಾಲಿಸ್ ಆಗಿ ಯಹೂದ್ಯರಿಗೆ ಅವನೊಂದು ಗುರುತು. ಆದರೆ ಒಬೇದೇದೋಮ್ ನಮಗೆ ಗುರುತು, ನಮಗೆ ಒಂದು ಗುರುತವನು. ಆವತ್ತಿನ ದಿನ ಈ ದೇವರ ರಕ್ಷಣೆಯನ್ನ, ಯೇಸುವನ್ನ ಈ ಮಂಜೂಷಕ್ಕೆ ನೋಡಿ, ಅನೇಕರು ಏನಂತಾರೆ ಗೊತ್ತಾ? ಬ್ರದರ್, ಇದು ಹಳೆ ಒಡಂಬಡಿಕೆ ಕಾಲದ ವಾಕ್ಯ,
ಇದು ಹಳೆ ಒಡಂಬಡಿಕೆ ಕಾಲದ ಉಪದೇಶ ಅಂತಾರೆ. ನಾನು ಅಂಥವ್ರಿಗೆ ಹೇಳುವಂಥ ಒಂದು ಮಾತು ಏನಂತಂದ್ರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಏನೇನು ನಡೆದಿದೆಯೋ ಸುಮ್ಮನೆ ನಡೆದಿಲ್ಲ. ಹೊಸ ಒಡಂಬಡಿಕೆ ಕಾಲದಲ್ಲಿ ನಡೆಯಲಿಗಿರುವುದಿಗೆ ಒಂದು ಶ್ಯಾಡವಾಗಿ, ಒಂದು ನೆರಳಾಗಿ, ಇದಕ್ಕೆ ಈ ಥರ ಮುಂದೆ ನಡೀತುತ್ತೆ ಅಂತ ಹೇಳುವುದಕ್ಕೋಸ್ಕರವಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಎಲ್ಲ ನಡೆದಿತ್ತು. ಹಳೆ ಒಡಂಬಡಿಕೆ ಕಾಲದಲ್ಲಿ ಮಂಜೂಷ ಪೆಟ್ಟಿ, ಈ ಕಾಲದ ಮಂಜೂಷದ ಪೆಟ್ಟಿ ಯಾವುದು ಗೊತ್ತಾ? ದೇವಕುಮಾರನಾದಂತ ಯೇಸು ಕ್ರಿಸ್ತನು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ಕ್ರೈಸ್ಟ್ ಈಸ್ ಅವರ್ ಆರ್ಕ್ ಆಫ್ ಕವನೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಯೇಸುವೆ ನಮ್ಮ ಮಂಜೂಷ ಪೆಟ್ಟಿ. ಈ ಮಂಜೂಷ ಪೆಟ್ಟಿ ಓಬೇದೆದ ಮನೆ ಒಳಗಡೆ ಬಂದ ಕೂಡಲೇ ಓಬೇದೆದ ಮನೆಯಲ್ಲಿ ಎಲ್ಲ ಆಶೀರ್ವಾದ ಆಯಿತು. ಪ್ರಿಯ ದೇವ ಮಗುವೆ, ಯಾವತ್ತು ಯೇಸುವನ್ನ ನಿನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀಯೋ, ನಿನ್ನ ಮನೆಯನ್ನ ಕರ್ತನ ಆಶೀರ್ವದಿಸುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಈಗ ಒಂದು ವಿಷಯವನ್ನು ನಾವು ಧ್ಯಾನಿಸಿಕೊಳ್ಳುವ. ದಾವೀದನಿಗೆ ಮಂಜೂಷದ ಪೆಟ್ಟಿಯ ಮೇಲೆ ಇಷ್ಟ ಇರಲಿಲ್ವಾ? ಮಂಜೂಷ ಪೆಟ್ಟಿ ಮೇಲೆ ದಾವೀದನಿಗೆ ಇಷ್ಟ ಇರಲಿಲ್ವಾ? ಯಾಕೆ ಈ ದಾವೀದ ಮಂಜೂಷ ಪೆಟ್ಟಿ ಬೇಡ ಅಂತ ಬಿಟ್ಬಿಟ್ಟು ಹೋದ ಅನ್ನುವುದನ್ನು ಸ್ವಲ್ಪ ಧ್ಯಾನ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಮಂಜೂಷ ಪೆಟ್ಟಿ ಹೆಂಗಿರುತ್ತೆ ಅಂತ ನೋಡೋಣ. ಈಗ ಪಿಕ್ಚರ್ ಹಾಕ್ತಾರೆ ನೋಡಿ. ನೋಡಿ, ಯಾಜಕರುಗಳು ಒತ್ತಿಕೊಂಡು ಹೋಗುವಂತ ಮಂಜೂಷದ ಪೆಟ್ಟಿ. ಹಲ್ಲೆಲೂಯಾ. ಮಂಜೂಷ ಪೆಟ್ಟಿ ಹಿಂಗಿರ್ತದೆ. ಆಮೇಲೆ ಈ ಮಂಜೂಷದ ಪೆಟ್ಟಿಯ ಅನ್ನ ಯಾರು ಮುಟ್ಟಕ್ಕಾಗಲ್ಲ. ಆದರೆ ಅದಕ್ಕೆ ಏನು ಹಾಕಿದ್ದಾರೆ? ಅದನ್ನು ಒತ್ತಿಕೊಂಡು ಹೋಗುವುದಕ್ಕೆ ಮರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಮರವನ್ನ ಹಿಡ್ಕೊಂಡು 4 ಯಾಜಕರುಗಳು ಈ ಮಂಜೂಷದ ಪೆಟ್ಟಿಯನ್ನು ಒತ್ತಿಕೊಂಡು ಹೋಗ್ತಾರೆ. ಈ ಮಂಜೂಷದ ಪೆಟ್ಟಿ ಮೇಲೆ ದಾವೀದನಿಗೆ ಬಹಳ ಆಸೆ. ಮಂಜೂಷದ ಪೆಟ್ಟಿ ಮೇಲೆ ದಾವೀದನಿಗೆ ಬಹಳ, ಇವತ್ತು ಅನೇಕರಿಗೆ ಯೇಸುವಿನ ಮೇಲೆ ಬಹಳ ಆಸೆ. ಆದರೆ ಯೇಸುವಿನ ಮೇಲೆ ಆಸೆ ಬಂದ್ರೆ ಸಾಕಾಗಲ್ಲ. ಆತನ ಹೇಗೆ ನೀನು ಮನೆ ಒಳಗಡೆ ಒತ್ಕೊಂಡು ಹೋಗಬೇಕು ಅಂತ ನೀನು ತಿಳಿದಿರುವವನಾಗಿರಬೇಕು. ಜನ ಆಮೇಲೆ ಹೇಳ್ತಾ ಇದ್ದೀರ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳ್ತಾ ಇತ್ತೆ, 1 ಸಾಮುವೇಲ್ ಪುಸ್ತಕದಲ್ಲಿ ದೇವರು ಈ ಒಂದು ಏಲಿ ಅನ್ನುವಂಥ ಒಬ್ಬ ಯಾಜಕನಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಏಲಿ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ. ಹಲ್ಲೆಲೂಯಾ. ನನ್ನನ್ನು ಅವಮಾನ ಪಡಿಸುವವರನ್ನ ನನ್ನನ್ನು ಅಸಹ್ಯ ಮಾಡುವವರನ್ನ ನಾನು ಅಸಡ್ಡೆ ಮಾಡಿಬಿಡ್ತೀನಿ. ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ, ಗಮನಿಸಿ, ಯು ಹ್ಯಾವ್ ಟು ಗಿವ್ ದ ರೆಸ್ಪೆಕ್ಟ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಹೌಸ್. ಹಲ್ಲೆಲೂಯಾ. ಎಲ್ಲರಿಗೂ ಆಸೆ ಇದೆ, ದೇವರ ಯೇಸಪ್ಪನ ಮನೆಯಲ್ಲಿ ಇರಬೇಕು, ದೇವರ ಪ್ರಸನ್ನತೆ ನಮ್ಮ ಮನೆ ಒಳಗಡೆ ಇರಬೇಕು ಅಂತ. ಬಟ್ ಇಫ್ ಯು ಡಿಸ್ಹಾನರ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯುವರ್ ಹೌಸ್, ದೆನ್ ಗಾಡ್ ವಿಲ್ ರಿಜೆಕ್ಟ್ ಯು. ಹಲ್ಲೆಲೂಯಾ. ಮಂಜೂಷದ ಪೆಟ್ಟಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಮಂಜೂಷದ ಪೆಟ್ಟಿ ಹೇಗಿದೆ ನೋಡ್ಕೊಳ್ಳಿ. ಮಂಜೂಷದ ಪೆಟ್ಟಿ ಇದೆಯಾ? ಅದನ್ನು ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ? ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ? ಇವಾಗ ದಾವೀದ ಇದನ್ನು ಹೆಂಗೆ ಎತ್ಕೊಂಡು ಹೋದ? ದಾವೀದ ಇದನ್ನು ಹೆಂಗೆ ಎತ್ಕೊಂಡು ಹೋದ? ಓದಿ ನೋಡೋಣ. ಅಲ್ಲಿ ದಾವೀದ ಹೆಂಗೆ ಎತ್ಕೊಂಡು ಹೋದ ನೋಡಿದ್ರ? ಹೆಂಗೆ ಎತ್ಕೊಂಡು ಹೋದ? ಮನುಷ್ಯನು ಹೋರಬೇಕಾದಂತ, ಜನ ಹೋರಬೇಕಾದ ಮಂಜೂಷವನ್ನ ದನ ಹೊತ್ಕೊಂಡು ಹೋಗ್ತಾ ಇತ್ತ. ಇವತ್ತು ಅನೇಕರು ದೇವರನ್ನ ಹೀಗೆ ತನ್ನ ಮನೆಯ ಒಳಗಡೆ ಅವಮಾನ ಪಡಿಸ್ತಾರೆ. ಇವತ್ತು ಅನೇಕರು ದೇವ ಪ್ರಸನ್ನತೆಯನ್ನ ಹೀಗೆ ಅವಮಾನ ಪಡಿಸ್ತಾರೆ. ಈ ಒಂದು ಸಂದೇಶ ನನಗೆ ಹೆಂಗ್ ಬಂತು ಅಂತ ನಾನು ನಿಮಗೆ ಹೇಳ್ತೀನಿ. ಕಳೆದ ಸೋಮವಾರ ನಾನು ಬೆಳಗ್ಗೆ ಎದ್ದು ರೂಮಲ್ಲಿ ಪ್ರೇಯರ್ ಮಾಡಿ ಬ್ರಷ್ ಮಾಡಿ ಈಚೆ ಬಂದು ಕಾಫಿ ಕುಡಿಯೋಕ್ಕೆ ಕೂತ್ಕೊಂಡಾಗ ನಾನು ಬೈಬಲ್ನ ತೆಗೆದು ಮುಂದೆ ಇಟ್ಟೆ.
ಬೈಬಲ್ನ ತೆಗೆದು ಮುಂದೆ ಇಟ್ಟಾಗ ಬೆಳಗ್ಗೆನೆ ನನಗೆ ಒಂದು ಫೋನ್ ಕಾಲ್ ಬಂತು, ಒಂದು ಕರೀವಿಕೆ ಬಂತು. ಆ ಫೋನಲ್ಲಿ ನಾನು ಮಾತಾಡಿಕೊಂಡಾಗ ಅವರು ಅಂದರು, ಒಂದು ಫಾರ್ಮ್ ಕಳಿಸಿದ್ವಿ, ಅದನ್ನು ಬೇಗ ನೋಡಿಬಿಟ್ಟು ನಮಗೆ ರಿಪ್ಲೈ ಮಾಡಿ ಅಂತಂದರು. ಸರಿ ಅಂತ ಹೇಳಿ ವಾಟ್ಸಪ್ ಓಪನ್ ಮಾಡಿದೆ. ಓಪನ್ ಮಾಡಿ ಆ ಫಾರ್ಮ್ನ ಕಳಿಸ್ದೆ. ಆಮೇಲೆ ವಾಟ್ಸಪ್ಪಲ್ಲಿ ಬಂದಿರೋದು ಎಲ್ಲ ಮೆಸೇಜಸ್ ನೋಡಿದೆ, ಆನ್ಸರ್ ಮಾಡ್ತಾನೆ ಇದೆ. ಬೈಬಲ್ ನನ್ನ ಮುಂದೆ ತೆರೆದೇ ಇದೆ, ಬೈಬಲ್ ಮುಂದೆ ಇದೆ, ಕೈಯಲ್ಲಿ ಏನಿದೆ? ಮೊಬೈಲ್ ಇದೆ. ನಾನು ಅದನ್ನು ಮೆಸೇಜ್ ಕಳಿಸ ಹೋಯ್ತು. ಒಂದು 15 ನಿಮಿಷ 20 ನಿಮಿಷನೇ ಆಗೋಯ್ತು. ಸಟ್ ಅಂತ ದೇವರ ಆತ್ಮನಂದ್ರು, ಏನು ಮಾಡ್ತಾ ಇದ್ದಿ? ವಾಟ್ ಆರ್ ಯು ಡೂಯಿಂಗ್? ನನ್ನ ಬೈಬಲ್ ಮುಂದೆ ಇಟ್ಟಿದೆ, ನೀನು ನಿನ್ನ ಮೊಬೈಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದಿ, ಏನನ್ನು ಅವಮಾನಪಡಿಸ್ತಾ ಇದೆಯಾ? ಪಟ್ ಅಂತ ಮೊಬೈಲ್ ಇತ್ತು ಬಿಸಾಕ್ಬಿಟ್ಟು ದೇವರ ಹತ್ರ ಕ್ಷಮಾಪಣೆ ಕೇಳಿ. ಅವತ್ತೇ ನಾನು ಓದಬೇಕಾದನ್ನೆಲ್ಲ ಓದಿ ಮುಗಿಸಿದಾಗ ಕತ್ತ ನನಗೆ ಹೇಳಿದ ಒಂದು ಮಾತು, ಹೀಗೆ ಮಾಡದ ಹಾಗೆ ಎಚ್ಚರಿಕೆಯಾಗಿ, ನಿನ್ನ ಮೇಲೆ ನನ್ನ ದಯೆ ಇದೆ. ಅಭಿಷೇಕ್ ದೇವ, ನಿನ್ನ ಮೇಲೆ ನನ್ನ ದಯೆ ಇದೆ. ನನ್ನ ದಯೆ ನಿನ್ನ ಮೇಲೆ ಇರುವ ಕಾರಣ ಸಿಂಹಗಳಾಗಲಿ, ಕರಡಿಗಳಾಗಲಿ, ತೋಳಗಳಾಗಲಿ, ನಿನ್ನ ವಿರುದ್ಧವಾಗಿ ಮಾತಾಡುವಂಥ ನರಿಗಳಾಗಲಿ ಯಾವತ್ತೂ ನಿನ್ನನ್ನು ಗೆಲ್ಲಲೇ ಇಲ್ಲ. ಯಾರ ಮುಂದೆ ನಾನು ನಿನ್ನನ್ನು ಕೈ ಬಿಡಲೇ ಇಲ್ಲ, ಅವಮಾನ ಪಡಿಸಲೇ ಇಲ್ಲ. ನಿನ್ನ ಮೇಲೆ ಗೆಲ್ಲಬೇಕಂತ ಬಂದವರ ಮೇಲೆ ನೀನು ಗೆದ್ದೀರಿ. ಅದಕ್ಕೆ ಒಂದೇ ಒಂದು ಕಾರಣ, ನಾನು ನಿನ್ನ ಸಂಗಡ ಇದ್ದೀನಿ, ನನ್ನ ದಯೆಯನ್ನ ನಿನ್ನ ಮೇಲೆ ನಾನು ಇಟ್ಟಿದ್ದೆ. ಹಲ್ಲೆಲೂಯಾ. ಬಟ್ ಬಿ ಕೇರ್ಫುಲ್ ನಾಟ್ ಟು ಡಿಸ್ಆನರ್ ಮೀ. ನನ್ನನ್ನ ಅವಮಾನ ಪಡಿಸದ ಹಾಗೆ ಎಚ್ಚರಿಕೆಯಾಗಿರು. ನೀವು ನಂಬ್ತೀರಾ? ಒಂದು 100 ಸಾರಿ 1000 ಸಾರಿ ಇರ್ಬೋದೇನೋ ನಾನು ದೇವರ ಹತ್ರ ಕ್ಷಮಾಪಣೆ ಕೇಳ್ಬಿಟ್ಟೆ. ಒಂದು ವಾರ ಪೂರ್ತಿ ನನಗೆ ನೆನಪಿಗೆ ಬಂದಾಗಲ್ಲ, ಕ್ಷಮಿಸ್ಬಿಡಪ್ಪ, 1000 ಸತಿ ಕ್ಷಮಿಸ್ಬಿಡು, 1,000,000 ಸಾರಿ ಕ್ಷಮಿಸ್ಬಿಡು. ಐ ವಿಲ್ ನೆವರ್ ಡೂ ಇಟ್. ಇನ್ಮೇಲೆ ನಾನು ಬೈಬಲ್ ಓದಕ್ಕೆ ಬರುವಾಗ ಐ ನೆವರ್ ಕ್ಯಾರಿ ಮೈ ಮೊಬೈಲ್. ಲಾರ್ಡ್, ಬೈಬಲ್ ಎತ್ಕೊಳ್ಳೋಕ್ಕೆ ನಾನು ಮೊಬೈಲ್ ಪ್ರೇಯರ್ ಮಾಡಕ್ಕೆ ಬರುವಾಗ ಯಾವತ್ತಿನ ಮೇಲೆ ಮೊಬೈಲ್ ನಾನು ತಗೊಂಬರಲ್ಲ. ಬೈಬಲ್ ಓದಕ್ಕೆ ಎತ್ಕೊಳ್ಳುವಾಗ ಈ ಮೊಬೈಲ್ ಹತ್ತಿರಕ್ಕೆ ತಗೊಂಬರಲ್ಲ. ನಾನು 1,000,000 ಸಾರಿ ಕ್ಷಮಿಸ್ಬಿಡಪ್ಪ. ಯಾಕೆ ಅಂತಂದ್ರೆ ಆತನು ಹೇಳ್ತಾ ಇದ್ದಾನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ. ನಿನ್ನ ಯೋಗ್ಯತೆ ಏನ್ ಬೇಕಾದ್ರೆ ಇರಲಿ, ನಿನ್ನ ಬಲಹೀನತೆ ಏನ್ ಬೇಕಾದ್ರೆ ಇರಲಿ, ಆದರೆ ನೀನು ಕರ್ತನಿಗೆ ಕೊಡುವಂತ ಸನ್ಮಾನತೆ ಇದೆಯಲ್ಲ, ಅದು ಬಲಿಷ್ಠರಿಗೂ ಮೇಲೆ ನಿನ್ನನ್ನು ಎತ್ತಿ ಇಡುವುದಕ್ಕೆ ಕಾರಣ ಆಗುತ್ತದೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, ನಿನ್ನ ವೈರಿಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ನಿನ್ನ ವೈರಿಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಓನ್ಲಿ ಒನ್ ರೀಸನ್, ದ ಫೇವರ್ ಆಫ್ ಗಾಡ್. ದೇವರ ಅನುಗ್ರಹ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಗಮನಿಸಿ, ಯಾಜಕರು ಅಂದರೆ ಬೇರ್ಪಡಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟಂತ ಯಾಜಕರುಗಳು ಹೊತ್ಕೊಂಡು ಹೋಗಬೇಕಾದಂಥ ಈ ಮಂಜೂಷವನ್ನ ದನದ ಕೈಯಲ್ಲಿ, ಹಸುವಿನ ಬಂಡಿಯಲ್ಲಿ, ಎತ್ತಿನ ಗಾಡಿಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾನೆ. ಯಾರು? ದಾವೀದ. ಅದಕ್ಕೆ ಅವನು ಹೇಳಿದಂತ ಒಂದು ವರ್ಡ್ ಏನ್ ಗೊತ್ತಾ? ದಿಸ್ ಲೇಟೆಸ್ಟ್ ಬ್ರದರ್, ಲೇಟೆಸ್ಟ್ ಸ್ಟೈಲ್. ಹಲೋ ಲೇಟೆಸ್ಟ್. ನಿನ್ನ ಲೇಟೆಸ್ಟ್ ಅಲ್ಲ, ಆತನ ಹತ್ರ ನಡೆಯಂಗಿಲ್ಲ. ನಿನ್ನ ಲೇಟೆಸ್ಟ್ ಆತನ ಹತ್ರ ನಡೆಯಂಗಿಲ್ಲ. ನಿನ್ನೆ ಒಂದು ಬೈಬಲ್, ಇವತ್ತು ಒಂದು ಬೈಬಲ್ ಅಲ್ಲ, 4,000 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ಬೈಬಲ್. ಆಮೇಲೆ 4,000 ವರ್ಷಗಳ ಹಿಂದೆ ಮೋಸೆ ಬರೆದಂತ ಬೈಬಲ್. ಹಲ್ಲೆಲೂಯಾ.
ಕರ್ತನು ನಿನಗೂ ನನಗೆ ಲೇಟೆಸ್ಟ್ ಬೈಬಲ್ ಕೊಡಲಿಲ್ಲ. ನಿನ್ನ ಪೇಪರ್ ಬೇಕಾದ್ರೆ ಲೇಟೆಸ್ಟ್ ಆಗಿರ್ಬೋದು. ಹಲ್ಲೆಲೂಯ, ಆಮೆನ್, ಆಮೆನ್. ಹೇಳಿ, ನಾವು ಲೇಟೆಸ್ಟ್ ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ. ಅನಾದಿಯಲ್ಲಿ ಇರುವಂತ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯ. ಓದಿಕೊಳ್ಳುವ ಈ ಮಂಜೂಷ ಪೆಟ್ಟಿಯನ್ನ ಯಾವ ರೀತಿಯಾಗಿ ಇವರು ತರಬೇಕಿತ್ತು, ನಾನು ಹೇಳುವುದನ್ನು ಓದಿಕೊಳ್ಳುವ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ, ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದಿಕೊಳ್ಳುವ. ಯೆಹೋಶುವ 3ನೇ ಅಧ್ಯಾಯ 3 ಮತ್ತು 4ನೇ ವಚನ. ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ಒತ್ತಿರುವುದನ್ನು ಕಂಡ ಕೂಡಲೇ, ಯಾಜಕರು ನಿಮ್ಮ ದೇವರಾದ ಯೆಹೋವನ ಮಂಜೂಷವನ್ನು ಒತ್ತಿರುವುದನ್ನು ನೀವು ಕಾಣುವಾಗ, ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಆದರೆ ಗಮನಿಸಿರಿ, ನೀವು ಯಾವ್ದು ಹಿಂದೆ ಹೋಗ್ಬೇಕು? ಮಂಜೂಷದ ಪೆಟ್ಟಿ ಹಿಂದೆ ಹೋಗ್ಬೇಕು. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಅಂತರವಿರಬೇಕು. ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಏನಿರಬೇಕು? ಅಂತರವಿರಬೇಕು. ಏನಿರಬೇಕು? ಅಂತರವಿರಬೇಕು. ಅಂತರ ಅಂದ್ರೆ ದೂರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಬೈಬಲ್ ವಾಕ್ಯ ಹೇಳ್ತಾ ಐತೆ, ಇವತ್ತು ಅನೇಕ ಸಮಯ ನಾವು ಆತನ ಹಿಂದೆ ಹೋಗ್ತಾ ಇದ್ದೀವಿ, ಆದರೆ 2,000 ಮೊಳ ದೂರ. ಆ ದೂರದ ಅರ್ಥ ಏನಂತಂದ್ರೆ ಆತನಿಗೆ ನಾವು ಕೊಡುವಂತ ಗೌರವ, ಆತನಿಗೆ ನಾವು ಕೊಡುವಂತ ಗೌರವ, ಮರ್ಯಾದೆ, ಘನತೆ. ಬೈಬಲ್ ವಾಕ್ಯ ಹೇಳ್ತಾ ಐತೆ, ನಡುಗುತ್ತಾ ಉಲ್ಲಾಸಿಸಿರಿ. ಆಮೇಲೆ ಭಯದೊಂದಿಗೆ ಆರಾಧನೆ ಮಾಡ್ರಿ. ಭಯದೊಂದಿಗೆ ಆರಾಧನೆ ಅಂತಂದ್ರೆ ಯಪ್ಪ ಸೋದ್ರಪ್ಪ, ಹಂಗಲ್ಲ. ವಾಕ್ಯ ಹೇಳ್ತಾ ಐತೆ, ಸಂತೋಷವಾಗಿರ್ರಿ. ಯು ನೋ ವಾಟ್ ಡಸ್ ದಿಸ್ ಮೀನ್? ನಾನು ಎಷ್ಟು ಬೇಕಾದರೂ ಉಲ್ಲಾಸದಿಂದ ಆತನ ಆರಾಧಿಸಬಹುದು. ಆದರೂ ಆಕಾಶಕ್ಕೆ, ಭೂಮಿಗೆ ಆಕಾಶ ಎಷ್ಟು ಎತ್ತರದಲ್ಲಿ ಇದೆಯೋ, ನನ್ನ ಯೋಚನೆಗೆ ಆತನ ಯೋಚನೆ ಅಷ್ಟು ಎತ್ತರದಲ್ಲಿ ಇದೆ. Hallelujah. I have a question to every family today in this morning. ಇವತ್ತು ನನಗೆ ಆಶೀರ್ವಾದ ಇಲ್ಲ, ದುಡ್ಡು ಇಲ್ಲ, ಕೆಲಸ ಇಲ್ಲ, ಸಂಬಳ ಇಲ್ಲ, ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಇಲ್ಲ, ಸಾಲ ತೀರ್ತಾ ಇಲ್ಲ, ಗರ್ಭದ ಆಶೀರ್ವಾದ ಇಲ್ಲ, ಮದುವೆ ಆಗ್ತಾ ಇಲ್ಲ, ನನ್ನ ಬಿಸ್ನೆಸ್ ಅಲ್ಲಿ ಜಯ ಇಲ್ಲ ಎಲ್ಲ ಹೇಳ್ತೀರಲ್ಲ. ಒಂದು ಕ್ವಶನ್ ಕೇಳ್ತೀನಿ, ನಿನ್ನ ಮನೆಯಲ್ಲಿ ಯೆಹೋವನಿಗೆ ಗೌರವ ಇದೆಯಾ? ನಿನ್ನ ಮನೆಯ ಒಳಗೆ ಯೆಹೋವನಿಗೆ ಗೌರವ ಇದೆಯಾ? ಹೇಳಿ. ಬೈಬಲ್ ಇದೆ, ಮೂಲೆಯಲ್ಲಿ ಇದೆ. ನಿನ್ನ ಮೊಬೈಲ್ ಯೂಸ್ ಆಗುವಷ್ಟು ಬೈಬಲ್ಗೆ ನಿನ್ನ ಮನೆಯಲ್ಲಿ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ. ಡು ಯು ಹ್ಯಾವ್? ಎಲ್ಲ ಇದೆ. ಬಿಸ್ನೆಸ್ ಇದೆ, ವ್ಯಾಪಾರ ಇದೆ, ಕೆಲಸ ಇದೆ, ಸಂಬಂಧಿಕರುಗಳಿದ್ದಾರೆ, ಊಟ ಔತಣ ಎಲ್ಲ ಇದೆ, ತಿಂತೀವಿ, ಚೆನ್ನಾಗಿ ಮಲಗ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಮನೆ ಒಳಗಡೆ ಇರುವಂತ ಕರ್ತನ ನೀನು ಲಕ್ಷ್ಯಕ್ಕೆ ತಕೊಂಡಿದ್ದು ಎಷ್ಟು ದಿನ ಆಯಿತು? ನಿನ್ನ ಮನೆಗೆ ಆಶೀರ್ವಾದ ಬರುವುದೇ ಇಲ್ಲ. ಇವತ್ತು ಅನೇಕರು ಹೇಳ್ತಾರೆ ಆಶೀರ್ವಾದ ಇಲ್ಲ, ಪ್ರೇಯರ್ ಮಾಡಿ. ಹೆಂಗಯ್ಯ ಬರುತ್ತೆ ಆಶೀರ್ವಾದ ಯಾರಿಗೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ಯಾರ ಮನೆಯ ಒಳಗಡೆ ಯೆಹೋವನಿಗೆ ಗೌರವ ಇದೆಯೋ, ಯಾರ ಮನೆಯ ಒಳಗಡೆ ಯೆಹೋವನಿಗೆ ಗೌರವ ಇದೆಯೋ, ಘನತೆ ಇದೆಯೋ, ಆರಾಧನೆ ಇದೆಯೋ, ಸ್ತುತಿ ಇದೆಯೋ, ಮಹಿಮೆ ಇದೆಯೋ, ಆ ಮನೆಯ ಒಳಗೆ ಕರ್ತನ ಆಶೀರ್ವಾದವನ್ನ ತರುವಾತನಾಗಿದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಮನೆ ಒಳಗಡೆ ಈಗ ನಿಮ್ಮ ಅಪ್ಪ ನಿಮ್ಮ ಮನೆ ಒಳಗಡೆ ಬಂದು ಕೂತಿದ್ದಾರೆ.
ಇಲ್ಲ ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ಕೊಳ್ಳಿ. ನಾನು ನಿಮ್ಮ ಮನೆ ಒಳಗಡೆ ಕೂತಿದ್ದೀನಿ, ನೀವು ಈಚೆಯಿಂದ ಬರ್ತಾ ಇದ್ದೀರಾ, ನಾನು ಮನೆ ಒಳಗಡೆ ಕೂತಿದ್ದೀನಿ, ನನ್ನನ್ನು ನಾನು ಕೂತಿದ್ರು ನೋಡದ ರೀತಿಯಲ್ಲಿ ಸೀದಾ ಹೋಯ್ತಾ ಇದ್ದೀರಾ, ಕೆಲಸ ಎಲ್ಲ ಮಾಡ್ತೀರಾ, ಈಚೆ ಹೋಗ್ತಾ ಇದ್ದೀರಾ, ನನ್ನ ಹತ್ರ ಮಾತಾಡಲಿಲ್ಲ, ನನ್ನ ವಿಚಾರಿಸಲಿಲ್ಲ, ಯಾವ ಬಂದ್ರಿ ಅಂತ ಕೇಳಲಿಲ್ಲ, ನನ್ನ ಜೊತೆ ಕೂತ್ಕೊಳ್ಳಿಲ್ಲ, ನಿಮ್ಮ ಮನೆಗೆ ನಾನು ಬರ್ತೀನ ಹೇಳಿ, ನಿನ್ನ ಮನೆಗೆ ನಾನು ಬರ್ತೀನ ಹೇಳಿ. ಇವತ್ತು ಯಾಕೆ ನಿನ್ನ ಮನೆಯಲ್ಲಿ ಆಶೀರ್ವಾದ ಇಲ್ಲ? ನನಗೆ ಒಂದು ಆಲೋಚನೆ ಏನಂತಂದರೆ, ಎಷ್ಟೋ ಜನ ಆಶೀರ್ವಾದ ಆಗುವಾಗ ಯಾಕೆ ಸ್ವಾಮಿ ನಿನಗೆ ಮಾತ್ರ ಆಶೀರ್ವಾದ ಆಗ್ತಾ ಇಲ್ಲ? ಎಷ್ಟು ಜನ ಬೆಳೆಯುವಾಗ ಯಾಕೆ ನೀನು ಮಾತ್ರ ಬೆಳೀತಾ ಇಲ್ಲ? ಎಷ್ಟು ಕುಟುಂಬದಲ್ಲಿ ಆಶೀರ್ವಾದ ಬರುವಾಗ ನಿನ್ನ ಕುಟುಂಬದಲ್ಲಿ ಮಾತ್ರ ಯಾಕೆ ಆಶೀರ್ವಾದ ಇಲ್ಲ? ಒಂದೊಂದು ದೇವ ಮಕ್ಕಳು ನೋಡು, ದಿನ 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 ಅಭಿವೃದ್ಧಿ ಆಗ್ತಾನೆ ಇದ್ದಾರೆ, ನೀನು ಮಾತ್ರ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ? ಯಾಕೆಂತಂದರೆ ನಿನ್ನ ಮನೆಯಲ್ಲಿ ದೇವರು ಇದ್ದಾರೆ, ಆದರೆ ಆತನಿಗೆ ಮರ್ಯಾದೆ ಇಲ್ಲ, ಆತನಿಗೆ ಗೌರವ ಇಲ್ಲ, ಆತನಿಗೆ ಘನತೆ ಇಲ್ಲ. ಬೈಬಲ್ ಇದೆ, ಓದಲ್ಲ. ಪ್ರಸನ್ನತೆ ಇದೆ, ಪ್ರಾರ್ಥನೆ ಇಲ್ಲ. ಎವ್ರಿ ಟೈಮ್ ವೆನ್ ಯು ಕ್ರಾಸ್ ದ ಬೈಬಲ್, ನಾನು ನಿಜ ಹೇಳ್ತೀನಿ, ನನಗೆ ಕರ್ತನ ಹೇಳಿದನ್ನು ಹೇಳ್ತೀನಿ, ದೇವರ ಬೈಬಲಲ್ಲಿ ಇದೆ, ಅದನ್ನು ದಾಟಿ ಸುಮ್ಮನೆ ಹೋಗುವ ಒಂದೊಂದು ಟೈಮ್ ಆತನ್ನ ನಾವು ಗಣಹೀನ ಪಡಿಸ್ತಾ ಇದ್ದೇವೆ. ಪ್ರಿಯ ದೇವ ಮಗುವೆ, ಕರ್ತನ ಎದುರು ನೋಡೋದೇನು ಗೊತ್ತಾ? ಗೌರವನ ಎದುರು ನೋಡುವ ಆತನಾಗಿದ್ದಾನೆ, ಮರ್ಯಾದನ ಎದುರು ನೋಡುವ ಆತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಯ್ಯ ಗಮನಿಸಿ ಅಯ್ಯ, ಗೌರವ ಎಲ್ಲಿ ಇದೆಯೋ ಕರ್ತನಲ್ಲಿ ಇರುವ ಆತನಾಗಿದ್ದಾನೆ. ಗೌರವ ಇಲ್ಲದೆ ಇದ್ದಾಗ ಒಂದು ಮನುಷ್ಯನೇ ಬರಲ್ಲ. ಗೌರವ ಇಲ್ಲದೆ ಇದ್ದಾಗ ದೇವರು ಹೆಂಗಪ್ಪ ಬರ್ತಾನೆ? ಆಮೇಲೆ ಹಲ್ಲೆಲೂಯ. ಗಮನಿಸಿ ನೋಡಿ, ನಿಮಗೂ ಆತನ ಪೆಟ್ಟಿಗೂ 2,000 ಮೊಳ ಏನಿರಬೇಕು? ಅಂತರ ಅಂತಂದ್ರೆ ಗೌರವ. ಹಲ್ಲೆಲೂಯ. ಆ ಥರ ಈ ದಾವೀದನು ಮಾಡಿದ ಒಂದು ಕೆಲಸ ಓದಿಕೊಳ್ಳುವ. ದಾವೀದನು ಮಾಡಿದ್ದು 10ನೇ ಅಧ್ಯಾಯ 2 ಸಾಮುವೇಲನ ಪುಸ್ತಕ. ಗಮನಿಸಿ, 2 ಸಾಮುವೇಲನ ಪುಸ್ತಕ 6ನೇ ಅಧ್ಯಾಯ 2 ಸಾಮುವೇಲ ಪುಸ್ತಕ 6ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳುವ. ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು. ಹಲ್ಲೆಲೂಯ. ಹಲೋ, ಇದ್ದೀರಾ? ಪಿಕ್ಚರ್ ಹಾಕಿ. ಯಾಜಕರುಗಳು ಮಂಜೂಷವನ್ನ ಒತ್ಕೊಂಡು ಬರ್ತಾ ಇದ್ದಾರ. ಈಗ ಒತ್ಕೋಬೇಕಂತ ನೇಮಿಸಿದ ಯಾರು? ಅಲ್ಲ ಮಾತಾಡ್ರಿ. ಈಗ ಒತ್ಕೋಬೇಕಂತ ನೇಮಿಸಿದ ಯಾರು? ದೇವರು. ಯಾರು? ಕರ್ತನು. ಹಲ್ಲೆಲೂಯ. ಆಮೇಲೆ ಈ ಮಂಜೂಷ ಪೆಟ್ಟಿಯನ್ನು ಒತ್ಕೊಂಡು ಬರಕ್ಕೆ ಯಾರು ಬೇಕಿತ್ತು? ಯಾರು ಶಬ್ದವಾಗಿಲ್ಲ. ಯಾರು ಬೇಕು? ಹಲ್ಲೆಲೂಯ. ಎಷ್ಟು ಯಾಜಕರು ಬೇಕು? ಎಷ್ಟು? 4 ಯಾಜಕರು ಬೇಕು. ಹಲ್ಲೆಲೂಯ. 4 ಯಾಜಕರನ್ನ ಕರ್ಸ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ. 30,000 ಸೈನಿಕರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾರು? ಪಕ್ಕದ ಕೈಗುಡಿಯಲ್ಲಿ ಸಬಾಸ್ ಹೇಳಿ, ಸಬಾಸ್ ದಾವೀದ. ಹಲ್ಲೆಲೂಯ. ಇದನ್ನ ತೆಗೆದುಕೊಂಡು ಬರುವಂತ 4 ಯಾಜಕರನ್ನ ಕರ್ಕೊಳ್ಳೋಕೆ ಏನಿಲ್ಲ, ಯೋಗ್ಯತೆ ಇಲ್ಲ. ಯಾರು ಕರ್ಕೊಂಡು ಹೋಗ್ತಾವನೆ? 30,000 ಸೈನಿಕರು. ಯಾಕೋ? ಮಂಜೂಷ ಪೆಟ್ಟಿನ ಒತ್ಕೊಳ್ಳಕ್ಕೆ ಎಷ್ಟು ಜನ ಬೇಕು? 4 ಯಾಜಕರುಗಳು ಬೇಕು. 4 ಯಾಜಕರುಗಳನ್ನ ಕರೆಯಕ್ಕೆ ಏನಿಲ್ಲ, ಅರಿವಿಲ್ಲ, ಬುದ್ಧಿ ಇಲ್ಲ, ಯೋಗ್ಯತೆ ಇಲ್ಲ. ಓದಿಕಲ್ಲ ಮತ್ತೆ ಅದೇ ವಚನವನ್ನ. ಅನಂತರ ದಾವೀದನು ಇಸ್ರಾಯೇಲರಲ್ಲಿ 30,000 ಮಂದಿ ಶ್ರೇಷ್ಠ ಸೈನಿಕರನ್ನು ಆರಿಸಿಕೊಂಡು. ಇಸ್ರಾಯೇಲರಲ್ಲಿ 30,000, ಅದು ಶ್ರೇಷ್ಠ ಸೈನಿಕರು. ಏನ್ ಸೀನಾಯಿ ಬೆಟ್ಟಕ್ಕೆ ಗಡಪಾರೆ ಹಾಕಿ ಎತ್ಕೊಂಡು ಸೀನಾಯಿ ಬೆಟ್ಟನ ಗಡಪಾರೆ ಹಾಕಿ ಎತ್ಕೊಂಡು ಬರಕ? ಹಲ್ಲೆಲೂಯ. ಅನೇಕ ಸಮಯ ನಮಗೆ ಯಾಕೆ ಆಶೀರ್ವಾದ ಇಲ್ಲ ಗೊತ್ತಾ? ಊರಲ್ಲಿರುವ ಎಲ್ಲರನ್ನ ಕರೆಸ್ಬಿಡ್ತೀವಿ,
ದೇವ ಪ್ರಸನ್ನತೆಯನ್ನು ಕಡೆಯಲ್ಲಿ ಕರೆಸ್ತೀವಿ, ಕೆಲವರು ಕರೆಸುವುದೇ ಇಲ್ಲ. ಎಲ್ಲ ಇರ್ತಾರೆ. ಊರಲ್ಲಿರುವಂಥ 100 ಜನರ ಆಲೋಚನೆ ಇರ್ತದೆ, ಆದರೆ ದೇವರ ಆಲೋಚನೆ ಇರಲ್ಲ. ಊರಲ್ಲಿರುವಂಥ 100,000 ಜನ ಬರ್ತಾರೆ, ಅಲ್ಲಿ ದೇವ ಪ್ರಸನ್ನತೆ ಇರಲ್ಲ. ಸರ್, ಚೆನ್ನಾಗಿ ತಿಳ್ಕೊಳ್ಳಿ, ನೀನು ದೀಕ್ಷಾ ಸ್ನಾನ ಹೊಂದಿದ ಕೂಡಲೇ 365 ದಿವಸ ನಿನ್ನ ಜೊತೆ ಇರಬೇಕಂತ ಏನಿಲ್ಲ. ನೀನು ಕರೆದರನೇ ಬರೋನು. ಹಲ್ಲೆಲೂಯಾ, ಹಲ್ಲೆಲೂಯಾ. If you don't invite him, if you don't call him, he will not be there. ಆತನಲ್ಲಿ ಇರಲ್ಲ. ನೀನು ಕರೀಲಿಲ್ಲ ಅಂದ್ರೆ ಆತನಲ್ಲಿ ಇರಲ್ಲ, ಅಲ್ಲಿ ಆತನು ಬರಲ್ಲ. ಮುಂದೆ ಓದಿಕಲ್ವಾ? ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವರ ಮಂಜೂಷವನ್ನು ಗುಡ್ಡದ ಮೇಲಿರುವ ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಹೊರಗೆ ತಂದು ಅದನ್ನು ಒಂದು ಹೊಸ ಬಂಡಿಯ ಮೇಲೆ ಏರಿಸಿದರು. ಅದನ್ನ ಒಂದು ಹೊಸ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಮಂಜೂಷದ ಪೆಟ್ಟಿಯನ್ನ ಯಾಜಕರ ಮೇಲೆ ಒತ್ಕೊಂಡು ಬರಬೇಕಾದವನು ಹೊಸ ಬಂಡಿ ಮೇಲೆ ಏರಿಸವನೆ. ಹಲ್ಲೆಲೂಯಾ. ಆಮೇಲೆ ಇದ್ದೀರಾ? ಅನೇಕ ದೇವ ಮಕ್ಕಳು ದೇವರಿಗೆ ಕೊಡುವಂಥ ಗೌರವದ ಲಕ್ಷಣ ಇದು. ಅಭಿನದಾಬನ ಮನೆಯಿಂದ ಹೊರಗಡೆ ತಂದು ಅದನ್ನು ಒಂದು ಹೊಸ ಬಂಡಿ ಮೇಲೆ ಇಡ್ತಾ ಇದ್ದಾನೆ. ಅಭಿನಾದಾಬನ ಮಕ್ಕಳಾದ ಉಜ್ಜನು ಅಹಿಯೋವನು ಬಂಡಿಯನ್ನು ಒಡೆದರು. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲಾ ಇಸ್ರಾಯೇಲರು ಕಿನ್ನರಿ ಸ್ವರಮಂಡಲ ದಮ್ಮಡಿ ಜಲ್ಲರಿ ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನ ಮಾಡುತ್ತಾ ಹೋದರು. ಯೆಹೋವನ ಮುಂದೆ ಇರ್ಬೇಕಾ, ಹಿಂದೆ ಇರ್ಬೇಕಾ? ಪಕ್ಕದ ಕೈಗೊಂಡು ಹೇಳಿ, ಆಶೀರ್ವಾದ ಯಾಕೆ ಇಲ್ಲ ಅಂತಂದ್ರೆ ಹಿಂದೆ ಇರೋ ಅಂತಂದ್ರೆ ಮುಂದೆ ಹೋಗುತ್ತಿದ್ದೀರಿ, ಮುಂದೆ ಇರೋ ಅಂತಂದ್ರೆ ಹಿಂದೆ ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ಸಾರ್, ಆರಾಧನೆ ಮಾಡಿದ್ದು ತಪ್ಪಲ್ಲ, ಆರಾಧನೆ ಮಾಡಿದ್ದು ತಪ್ಪಲ್ಲ. ಆರಾಧನೆ ಎಲ್ಲಿ ಮಾಡಬೇಕು? ಯೆಹೋವನ ಮಂಜೂಷದ ಹಿಂದೆ, ಇವರು ಯೆಹೋವನ ಮಂಜೂಷದ ಮುಂದೆ. ನಿನ್ನ ಮನೆಗೆ ಆಶೀರ್ವಾದ ಬರಬೇಕಂತಂದ್ರೆ ಮೊದಲು ಆತನಿಗೆ ಯಾವ ರೀತಿಯಾಗಿ ಗೌರವನ ಸಲ್ಲಿಸಬೇಕನ್ನುವುದನ್ನ ತಿಳಿದುಕೊಳ್ಳಮ್ಮ. ಹೆಚ್ಚು ಜನ ಅದನ್ನು ಹೇಳ್ತಾ ಇದ್ದೀರಿ, ತಿಳಿದುಕೋ. ಹಿಂದೆ 2000 ಮಳ ಬಂದಿ ಅಂತಂದ್ರೆ ಇವರು ಏನ್ ಮಾಡ್ಬಿಟ್ರು? ಪೆಟ್ಟಿಯನ್ನ ಹಿಂದೆಗೆ ತಳ್ಬಿಟ್ಟು ಕರ್ತ ನೀನು ಹಿಂದೆ ಬಾ, ಹಿಂದೆ ಬ್ಯಾಕ್ ಕಮ್ ಕೇಳಿದ್ರೆ ಏನದು? ಲೇಟೆಸ್ಟ್. ಕೇಳಿದ್ರೆ ಏನಂತಾರ? ಲೇಟೆಸ್ಟ್. ಹಲ್ಲೆಲೂಯಾ. ಆಮೇಲೆ ಮುಂದೆ ಬದುಕಲ್ವ. ಅವರು ನಾಕೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈ ಚಾಚಿ ದೇವರ ಮಂಜೂಷವನ್ನು ಹಿಡಿದನು. ಉಜ್ಜನು ಕೈ ಚಾಚಿ
ದೇವರ ಮಂಜೂಷವನ್ನ ಹಿಡಿದನು. ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ತಪ್ಪಿನ ಸಲುವಾಗಿ ದೇವರು ಅವನ್ನ ಹತ ಮಾಡಿದನು. ಹಲ್ಲೆಲೂಯಾ. ಯಾಕೆ ಹಲೋ ಗಮನಿಸಿ, ನೀನು ಮಂಜೂಷದ ಪೆಟ್ಟಿಯನ್ನ ಯಾಜಕರುಗಳು ಚೇಂಜ್ ಮಾಡಿ, ಮಂಜೂಷದ ಪೆಟ್ಟಿಯನ್ನ ಯಾಜಕರುಗಳು ಒತ್ತುಕೊಂಡರು ಕೂಡ ಪೆಟ್ಟಿಯನ್ನ ಪಕ್ಕದಲ್ಲಿರುವಂಥ ಮರ ಒತ್ಕೋಬೇಕೆ ಹೊರತು ಮಂಜೂಷವನ್ನ ಯಾರು ಮುಟ್ಟಂಗಿಲ್ಲ. ಸಾರ್, ಒಂದು ವಿಷಯ ಹೇಳ್ತೀನಿ ಕೇಳಿ, ದೇವರಿಗೆ ಸಲ್ಲಿಸಬೇಕಾದ ಗೌರವನ್ನ ಯಾವತ್ತು ನೀನು ಮುಟ್ಟುತ್ತೀಯೋ ಅವತ್ತು ನಿನ್ನನ್ನು ಕರ್ತನ ಹತ ಮಾಡ್ತಾ. ಹಲ್ಲೆಲೂಯಾ. ದೇವರಿಗೆ ಸಂಬಂಧಪಟ್ಟಿದ್ದನ್ನ ನೀನು ಮುಟ್ಟಿದರೆ ನೀನು ಹತ ಮಾಡ್ತಾ. ಡಾನ್ ಅಂಕಲ್ ಯಾವಾಗಲೂ ಒಂದು ವಿಷಯವನ್ನ ಪದೇ ಪದೇ ನನಗೆ ಹೇಳುವರು. ಸುಮಾರು ಮೀಟಿಂಗಲ್ಲಿ ನಮ್ಮ ನಡುವಿನಲ್ಲಿ ಅದನ್ನು ಅವರಿಗೆ ಹಂಚಿಕೊಂಡಿದ್ದಾರೆ. ಅವರನ್ನು ಸೇವೆಗೆ ದೇವರ ಕಾರ್ಯಕ್ಕೆ ಮುಂಚಿತವಾಗಿ 40 ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ರಂತೆ ಡಾನ್ ಅಂಕಲ್. 40 ದಿವಸ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಒಂದಿನ ದೇವರ ಪ್ರಸನ್ನತೆ ಬಲವಾಗಿತ್ತಂತೆ. ಹಾಗೆ ಡಾನ್ ಅಂಕಲ್ ನೆಲದಲ್ಲಿ ಬಿದ್ದೋದ್ರಂತೆ. ಆ ನೆಲದಲ್ಲಿ ಬಿದ್ದಾಗ ಯೇಸು ಕ್ರಿಸ್ತನ ಡಾನ್ ಅಂಕಲ್ ಹತ್ರ ನಡ್ಕೊಂಡು ಬಂದ್ರಂತೆ. ನಡ್ಕೊಂಡು ಬಂದು ಏನು ಮಾಡಿದ್ರು ಗೊತ್ತಾ? ಕರ್ತನು ತನ್ನ ಕಾಲನ್ನು ತೆಗೆದು ಡಾನ್ ಅಂಕಲ್ ಅವರ ಕತ್ತಿನಲ್ಲಿ ಇಟ್ಟು ಹಿಂಗೆ ತುಳಿದ್ರಂತೆ. ತುಳಿದುಬಿಟ್ಟು, ಇಡೀ ಪ್ರಪಂಚದಲ್ಲಿ ನನ್ನನ್ನು ಉಪಯೋಗ ಮಾಡ್ತೀನಿ, ನನ್ನ ಗೌರವನ ನನ್ನ ಮಹಿಮೆಯನ್ನು ಕದ್ದುಕೊಳ್ಳಲ್ಲ ಅಂತ ಹೇಳಿ ನನಗೆ ಪ್ರಮಾಣ ಮಾಡು ಅಂದರು. ಐ ವಿಲ್ ಯೂಸ್ ಯು ಅರೌಂಡ್ ದ ವರ್ಲ್ಡ್ ಬಟ್ ಯು ಶುಡ್ ನೆವರ್ ಟಚ್ ಮೈ ಗ್ಲೋರಿ. ನನಗೆ ಸಲ್ಲಬೇಕಾದ ಗೌರವನ ನೀನು ನಿನಗೆ ಕದ್ದುಕೊಳ್ಳಲ್ಲ ಅಂತ ಹೇಳಿ ಪ್ರಮಾಣ ಮಾಡಂತ ಹೇಳಿ ಕತ್ತಲಿ ಕಾಲಿಟ್ಕೊಂಡು ತುಳಿದ್ರಂತೆ. ನಿಮ್ಗೆ ಜ್ಞಾಪಕ ಇದೆಯಾ? ಡಾನ್ ಅಂಕಲ್ಗೆ ಕತ್ತಲಿ ಕ್ಯಾನ್ಸರ್ ಬಂದಿದ್ದು ಜ್ಞಾಪಕ ಇದೆಯಾ? ಸಾರ್, ಡೋಂಟ್ ಪ್ಲೇ ವಿತ್ ಗಾಡ್, ಡೋಂಟ್ ಪ್ಲೇ ವಿತ್ ಗಾಡ್. ದೇವರ ಸಂಗಡ ಆಟ ಆಡಬೇಡ, ದೇವರ ಸಂಗಡ ಆಟ ಆಡಬೇಡ. ಆತನ್ನು ತೆಗಿಸುವಂತ ಬೆಂಕಿ ನೀನು ಆತನ ಬಳಿಯಲ್ಲಿ ಗೌರವದಿಂದ ಹೋಗುವಾಗ ಆತ ನಿನಗೆ ಕೊಡುವಂತ ಪ್ರೀತಿ ಯಾರು ಕೊಡಕ್ಕಾಗಲ್ಲ. ಆದರೆ ಆತನ ಮಹಿಮೆಯನ್ನು ನೀನು ಮುಟ್ಟಿದ್ರೆ ಆತನು ನಿನ್ನ ಸೀಳುವ ರೀತಿಯಲ್ಲಿ ಯಾರ ಕೈಲೂ ಸೀಲಕ್ಕಾಗಲ್ಲ. ತನ್ನ ಹೆಸರಿಗೋಸ್ಕರ, ತನ್ನ ಮಹಿಮೆಗೋಸ್ಕರ ರೋಷವುಳ್ಳಂತ ದೇವರು ಕರಗಲ ತಟ್ಟಿ ಕಥನಾಮಗೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಉಜ್ಜನು ಯೆಹೋವನ ಮಂಜೂಷವನ್ನ ಮುಟ್ಟಿದ. ಏನಕ್ಕೆ ಮುಟ್ಟಿದ ಅಂತಂದ್ರೆ ಬಿದ್ದೋಗುತ್ತದೋ ಅಂತ ಹೇಳಿ ಮುಟ್ಟಿದ. ದೇವರು ಅವನ್ನ ಹತ ಮಾಡಿದ್ರು, ಅವನಲ್ಲಿ ಸತ್ತು ಹೋದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕರ್ತನ ಪ್ರಸನ್ನತೆಯನ್ನ ಮನೆಯ ಒಳಗೆ ಇಡಬೇಕಾದ ರೀತಿಯಲ್ಲಿ ಇಡು. ಕರ್ತನಿಗೆ ಸಂಬಂಧಪಟ್ಟದನ್ನ ನೀನು ಕದಿಬೇಡ. ಕರ್ತನಿಗೆ ಸಂಬಂಧಪಟ್ಟದನ್ನ ನೀನು ಕದಿಬೇಡ. ಅದನ್ನ ಮುಟ್ಟಿದ ದಿನ ನಿನ್ನ ಸೀಲೆ ಬಿಡ್ತಾನೆ ಆತ ಸಾರಾಗಿ. ಆಮೇಲೆ ಇದ್ದೀರಾ? ಹಲ್ಲೆಲೂಯಾ. ಮುಂದೆ ಓದಿಕೊಳ್ಳ ಏನಾಗ್ತೈತೆ? ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದ್ದರಿಂದ, ಯೆಹೋವನು ಉಜ್ಜನ್ನ ಮುರಿದು ಬಿಟ್ಟದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ, ದಾವೀದನು ಉರಿಗೊಂಡು ಏನುಗೊಂಡು ಉಣಿಸಿ, ಅವನು ದೇವರು ಉಜ್ಜನ್ನ ಹೊಡೆದ ಕಾರಣ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚುಜ್ಜ ಎಂದು ಹೆಸರಿಟ್ಟನು. ಆ ಒಂದು ಸ್ಥಳಕ್ಕೆ, ಆ ಸ್ಥಳಕ್ಕೆ ಪೆರೆಚುಜ್ಜ ಎಂಬ ಹೆಸರಿಟ್ಟನು. ಪೆರೆಚುಜ್ಜ ಎಂದು ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಅದಕ್ಕೆ ಇಂದಿನವರೆಗೂ ಇದೆ
ಹೆಸರು ಇದ್ದಿದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ ಊರಿನ ಓಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ ಊರಿನ ಓಬೇದೆದೋಮನ ಮನೆಯಲ್ಲಿ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನು ಆಶೀರ್ವದಿಸಿ ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆ ಕಾಲದಲ್ಲಿ ದೇವರು ಅವನನ್ನು ಅವನ ಮನೆಯನ್ನು ಆಶೀರ್ವದಿಸಿದನು. ಹಲ್ಲೆಲೂಯಾ, ಆಮೆನ್. ನೆಕ್ಸ್ಟ್ ವಚನ ಓದಿಕೊಳ್ಳುವ. ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಓಬೇದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಓಬೇದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಷವನ್ನು ಉತ್ಸವದಿಂದ ದಾವೀದ ನಗರಕ್ಕೆ ತಂದನು. ಹೆಂಗ್ ತಂದ ಮುಂದಿನ ವಚನ ಓದುವ. ಯೆಹೋವನ ಮಂಜೂಷವನ್ನು ಹೊತ್ತವರು ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗಾದ್ರೆ ಅರ್ಥ ಏನು? ನೀನು ಆತನಿಗೆ ಗೌರವ ಕೊಡದೆ ಹೋದಾಗ ನಿನ್ನ ಮನೆಯಲ್ಲಿ ಕಣ್ಣೀರು, ಗೌರವ ಕೊಟ್ಟಾಗ ನಿನ್ನ ಮನೆಯಲ್ಲಿ ಆಶೀರ್ವಾದ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವ. ಹಲ್ಲೆಲೂಯಾ. ಇದಕ್ಕೆ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಏನ್ ಬೇಕಾಗಿಲ್ಲ. 40 ವರ್ಷ, 40 ದಿವಸ ಉಪವಾಸ, 21 ಉಪವಾಸ ಒಳ್ಳೆಯದು. ಆದರೆ ಅದೆಲ್ಲ ಮಾಡಿದಾಗಲೇ ಆಶೀರ್ವಾದ ಇಲ್ಲ ಅಂತ ಇಲ್ಲ. ನೀನು ಬದಲಾದಾಗ ಆಶೀರ್ವಾದ. ಪಕ್ಕದ ಕೈ ಕೊಟ್ಟೆ ಹೇಳಿ, ನೀವು ಬದಲಾದಾಗ ಅವರ ಕಿವಿಯಲ್ಲಿ ಚೆನ್ನಾಗಿ ಕೇಳುವ ರೀತಿಯಲ್ಲಿ ಹೇಳಿ, ನೀವು ಬದಲಾದಾಗ ಆಶೀರ್ವಾದ. ಕರಗಳ ತಟ್ಟಿ ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ಪ್ರಿಯ ಮಕ್ಕಳೇ, ಮಂಜೂಷವನ್ನ ಒತ್ತವರು ಈಗ ಆಮೆನ್, ಹಲ್ಲೆಲೂಯಾ. ಲೇಟೆಸ್ಟ್ ಅಂದ್ಬಿಟ್ಟು ಏನು ಮಾಡಬೇಡಿ. ನೀ ಲೇಟೆಸ್ಟ್ ಆಗಿ ಬಟ್ಟೆ ಹಾಕೋ ಸ್ವಾಮಿ. ಹಲ್ಲೆಲೂಯಾ, ಆಮೇಲೆ ನೀ ಲೇಟೆಸ್ಟ್ ಆಗಿ ಏನು ಮಾಡ್ಕೋ, ಬಟ್ಟೆ ಹಾಕೋ. ಹೆಂಗೆ ಬೇಕಾದ್ರೆ ಕಟಿಂಗ್ ಮಾಡ್ಕೋ. ಹಲ್ಲೆಲೂಯಾ. ವಾಚ್ ಹೆಂಗೆ ಬೇಕಾದ್ರೆ ಹಾಕೋ, ಶೂ ಹೆಂಗೆ ಬೇಕಾದ್ರೆ ಹಾಕೋ. ದಟ್ ಈಸ್ ಆಲ್. ಲೇಟೆಸ್ಟ್ ಅಲ್ಲ ನಿನಗೆ, ಆದರೆ ಕರ್ತನಿಗೆ ಯಾವುದು ಲೇಟೆಸ್ಟೇ ಇಲ್ಲ. ಅನಾದಿ ದೇವ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಉಂಟು ಮಾಡಿ ಅವುಗಳಿಗೆ ಮುಂಚಿತವಾಗಿಯೇ ಸದಾ ಕಾಲ ಅರಸಾಳುವಂತ, ಕರಗಳ ತಟ್ಟಿ ಹೇಳುವ ಅನಾದಿ ದೇವ. ಅದಕ್ಕೆ ಯೇಸು ಹೇಳಿದನು, ಅಬ್ರಾಮನು ನನ್ನನ್ನು ನೋಡುವುದಕ್ಕೆ ಆಸೆ ಪಟ್ಟ. ಅವರು ಹೇಳ್ತಾ ಇದ್ದಾರೆ, ನಿಮಗಿನ್ನು 50 ವಯಸ್ಸು ಆಗಿಲ್ವಲ್ಲ, ಅಬ್ರಾಮ ಹೆಂಗಯ್ಯ ನಿಮ್ಮ ದಿನವನ್ನು ನೋಡಕ್ಕೆ ಆಸೆ ಪಟ್ಟ. ನೀವು ನಂಬುವುದಾದ್ರೆ ನಿಜವಾಗಲೂ ಹೇಳುತ್ತೇನೆ, ನಿಜವಾಗಲು ಅಬ್ರಾಮನು ನನ್ನ ದಿನವನ್ನು ಕಾಣುವುದಕ್ಕೆ ಆಸೆ ಪಟ್ಟನು ಎಂದು ಕಾರಣ ಏನು ಹೇಳಿ? ಫಿಲಿಪ್ಪನು ಹೋಗಿ ಕೇಳ್ತಾ ಇದ್ದಾನೆ. ಫಿಲಿಪ್ಪನು ಹೋಗಿ ಯೇಸು ಸ್ವಾಮಿ ಹತ್ರ, ಯೇಸಪ್ಪ ನಮಗೆ ತಂದೆಯನ್ನ ತೋರಿಸ್ಬಿಡು ಸಾಕು. ಯೇಸು ಹೇಳ್ತಾ ಇದ್ದಾನೆ, ಫಿಲಿಪ್ಪ ಇಷ್ಟು ದಿನ ನಾನು ನಿನ್ನ ಜೊತೆ ಇದ್ದರೂ ನೀ ನನ್ನನ್ನು ಯಾರಂತ ತಿಳ್ಕೊಳ್ಳಿಲ್ವಾ? ನನ್ನನ್ನು ನೋಡಿದವನು ತಂದೆಯನ್ನ ನೋಡಿದಾನೆ. ಅನಾದಿ ಕಾಲದ ದೇವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಅವತ್ತು ಅಂತಾರೆ, ಈ ಕ್ರಿಶ್ಚಿಯಾನಿಟಿ
600 ವರ್ಷಗಳ ಹಿಂದೆ ಹುಟ್ಟಿತು. Get up. Shut up. Get up. Hallelujah. Hallelujah. ಅನಾದಿ ದೇವರ, ಭೂಮಿ ಆಕಾಶವನ್ನ ಉಂಟು ಮಾಡಿರುವಂತ ದೇವರು. Hallelujah. Hallelujah. ಅದರಲ್ಲಿ ಕೆಲವರು ಯೇಸು ಯಾವತ್ತಾದರೂ ಎಲ್ಲಾದರೂ ಬೈಬಲ್ನಲ್ಲಿ ನಾನೇ ದೇವರಂತ ಹೇಳಿದಾನ? ಕೆಲವರು ನೋಡು ಹೇಳಿದಾನ, ನೋಡು ಅತ್ತನೇ ಹೇಳಿದನು, ನನ್ನನ್ನು ನೋಡುವವನು ತಂದೆಯನ್ನ ನೋಡಿದಾನೆ. ಇಷ್ಟು ದಿನ ನಿನ್ನ ಜೊತೆ ಎದುರು ನಾನು ಅರಿಯಲಿಲ್ವಾ? ಅತ್ತನೇ ಹೇಳ್ತಾ ಇದ್ದಾನೆ, ನನ್ನನ್ನು ನೋಡಿದವನು. ಹಲ್ಲೆಲೂಯಾ. ಆಮೇಲೆ ಗೆತ್ಸೆಮನೆ ತೋಟದಲ್ಲಿ ಯಾರನ್ನ ಹುಡುಕ್ತಾ ಇದ್ದೀರಿ ಅಂದಾಗ ಅಲ್ಲಿ ಇದ್ದವರು ಯೇಸುವನ್ನ ಹುಡುಕ್ತಾ ಇದ್ದೀವಿ ಅಂತಂದ್ರು. ಯೇಸು ಏನಂತ ಹೇಳಿದ್ರು ಕೂಡ ಐ ಆಮ್ ಅಂತಂದ್ರು. ನೀವು ಹಿಬ್ರು ಭಾಷೆಯಲ್ಲಿ ಏನಂತಂದ್ರೆ ಐ ಆಮ್ ಅಂದ್ರೆ ನಾನು ಅಂತ ಅರ್ಥ ಅಲ್ಲ, ಇರುವವನಾಗಿಯೇ ಇರುವಾತನು. ಇದ್ದವನು ನಾನೇ, ಇರುವವನು ನಾನೇ, ಇನ್ನು ಮುಂದೆ ಬರುವ ನಾನೇ. ಐ ಆಮ್ ಅಂತ. ಹಲ್ಲೆಲೂಯಾ. ಯೇಸು ಹೇಳಿಲ್ವಾ ನಾನೇ ದೇವರಂತ? ಯಾರ ಹೇಳಿದ್ದು ಸ್ವಾಮಿ? ಬೈಬಲ್ನ ಕರೆಕ್ಟಾಗಿ ಓದು, ಬೇಕಾದ್ರೆ ಕನ್ನಡಿ ಹಾಕೊಂಡು ಓದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಹೇಳಿದನು. ಯಾಕೆ ದೇವದೂತರು ಹೇಳಿಲ್ವೇ? ದೇವದೂತರು ಬಂದು ಮರಿಯಳಿಗೆ ಹೇಳಿಲ್ವೇ? ಗಮನಿಸು, ನೀನು ಗರ್ಭಿಣಿಯಾಗಿ ಮಗುವನ್ನು ಎರಿವಿ. ಇದು ಹೇಗೆ ಸಾಧ್ಯ? ಯಾಕಂದ್ರೆ ಪರಾತ್ಪರನ ನೆರಳು ನಿನ್ನ ಮೇಲೆ ಬರುವುದು. ಆದ್ದರಿಂದ ನಿನ್ನಲ್ಲಿ ಹುಟ್ಟು ಬಂದ ಶಿಶು ಯೆಹೋವನು ನಡೆಸಿಕೊಳ್ಳುವ. ಆಮೆನ್. ಹಲ್ಲೆಲೂಯಾ. It's a gene of God. ಯಾರಾದ್ರೂ ಇಲ್ಲಿ ಯೂಟ್ಯೂಬಲ್ಲಿ ಟಾಟುಪಿಯಲ್ಲಿ ಯೇಸು ನನ್ನನ್ನು ದೇವರಂತ ಎಲ್ಲೂ ಹೇಳಿಲ್ಲ, ಎಲ್ಲಾದ್ರೂ ಹೇಳಿದಾರ ಅಂದಾಗ ಹೇಳಿಲ್ವಲ್ಲ? ನೀವು ಹಂಗನ್ಬೇಡಿ, ಬೈಬಲ್ ಕರೆಕ್ಟಾಗಿ ಓದಿ. ಇಲ್ದಿದ್ರೆ ಬೆಳಕು ಹಾಸ್ಪಿಟ್ಲ್ಗೆ ಹೋಗಿ ಕಣ್ಣು ಚೆಕ್ ಮಾಡ್ಕೊಂಡು ಏನು ಮಾಡಿ ಓದಿ. ಹಲ್ಲೆಲೂಯಾ. ಆಮೇಲೆ ಈಗ ಬರುವ ಈ ಮಂಜುಷ ಓಬೇದೆದೋಮನ ಮನೆಯಲ್ಲಿ ಬಂತು. ದೇವರು ಓಬೇದೆದೋಮ ಮನೆಯನ್ನು ಆಶೀರ್ವಾದ ಮಾಡ. ಇವತ್ತು ಯೆಹೋವನ ಮಂಜುಷ ನಿನ್ನ ಮನೆಯಲ್ಲಿ ಇದೆಯಾ? ಯೆಹೋವನ ಮಂಜುಷ ನಿನ್ನ ಮನೆಯಲ್ಲಿ ಇದೆಯಾ ಸರ್? This is a ark of covenant. ಆಮೆನ್. ಯೆಹೋವನ ಮಂಜುಷ ಇವತ್ತು ಪ್ರಿಯ ದೇವ ಮಕ್ಕಳೇ, ಯೆಹೋವನ ಮಂಜುಷ ನಮ್ಮ ಮನೆಯಲ್ಲಿರಬೇಕು. ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಎಲ್ಲ ಇದೆ. ವಾಷಿಂಗ್ ಮಿಷಿನ್, ಟಿವಿ, ಫ್ರಿಡ್ಜ್, ಮೊಬೈಲ್, 1, 3, 4, 5. ಹಲ್ಲೆಲೂಯಾ. ಓಡೋದಿರ್ಬೋದು ಎಲ್ಲ ಇದೆ. ಆದರೆ ಏನಿದ್ದರೂ ಆಶೀರ್ವಾದ ಇಲ್ಲ. ಯೆಹೋವನ ಮಂಜುಷ ನಿನ್ನ ಮನೆಯಲ್ಲಿ ಬಂದರೆ ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸು. ಹಲ್ಲೆಲೂಯಾ. ಗಮನಿಸಿ, ಸ್ವಲ್ಪ ಈ ಯೆಹೋವನ ಮಂಜುಷವನ್ನ ಒಳಗೆ ನೋಡೋಣ. ಯೆಹೋವನ ಮಂಜುಷದ ಒಳಗಡೆ ಏನಿದೆ ಅಂತ ನೋಡಿ. ಇಲ್ಲಿ ಯೆಹೋವನ ಮಂಜುಷ ಪೆಟ್ಟಿ ಒಳಗಡೆ ಏನಾಯ್ತು? ಇಷ್ಟೇ ಇದೇ ಇರುವುದು. ಮೊದಲೇನು ಹಳ್ಳಿನ ಹಲಗೆಗಳಲ್ಲಿ ಯೆಹೋವನು ತನ್ನ ಬೆರಳಿನಿಂದ ಬರೆದಿರುವಂತ ದಶಾಗಣೆಗಳ ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೊನ್ನೆ ಯಾರೋ ಹೇಳಿದ್ರು ಈ ಮಂಜುಷದ ಪೆಟ್ಟಿ ಮನೆಯಲ್ಲಿದ್ದರೆ ಆಶೀರ್ವಾದ ಅಂದ್ಬಿಟ್ಟು ಯಾರೋ ಇವಾಗ 3 ಲಕ್ಷ 4 ಲಕ್ಷ ರೂಪಾಯಿಗೆ ಏನು ಮಾಡ್ತಾರಂತೆ? ಎಷ್ಟು ಸರ್? 2 ಲಕ್ಷನಾ? 2 ಲಕ್ಷಕ್ಕೆ ಏನು ಮಾಡ್ತಾರಂತೆ? ಮಂಜುಷದ ಪೆಟ್ಟಿನೇ ಮಾರ್ತಾ ಇದ್ದಾರಂತೆ. ನೀನು ತಗೊಂಡು ಮನೆಯಲ್ಲಿ ಮಡಗಬೇಡ, ಮತ್ತೆ ನಿನಗೆ ಪೆಟ್ಟಿ ಮಾಡಬೇಕಾಗುತ್ತದೆ. ಹೌದು.
ನೋಡಿ ನೋಡಿ ನೋಡಿ, ಮಂಜೂಷ ಪಟ್ಟಿ ಬರ್ಬೇಕಂದ್ಬಿಟ್ಟು ಎಲ್ಲಾದ್ರೂ ಮರದಲ್ಲಿರುವಂಥ ಮಂಜೂಷ ಪಟ್ಟಿ ತಗೊಂಡ್ಬಂದ್ಬಿಡ್ತೀಯ. ಆದರೆ 2 ಲಕ್ಷ ರೂಪಾಯಿಗೆ ಮಂಜೂಸದ ಪೆಟ್ಟಿ. ನೋಡ್ರಿ, ಈ ಮಂಜೂಸದ ಪೆಟ್ಟಿ ಯೇಸು ಅಂತ ನಾನು ಹೇಳಿದಿಗೆ ಏನು ಕಾರಣ ಗೊತ್ತಾ? ಈ ಮಂಜೂಸದ ಪೆಟ್ಟಿ ಒಳಗೆ ಅದು ಮರ, ಈಚೆ ಪೂರ್ತಿ ಅದು ಚಿನ್ನ. ಮಂಜೂಸ ಬೇರೆ ಯಾರಲ್ಲ, ಹಳೆ ಒಡಂಬಡಿಕೆ ಕಾಲದಲ್ಲಿ ಮಂಜೂಸ, ಹೊಸ ಒಡಂಬಡಿಕೆ ಕಾಲದಲ್ಲಿ ದೇವಕುಮಾರನಾದ ಯೇಸು ಕ್ರಿಸ್ತನು. ಹೆಂಗೆ ಸಾರ್ ಅಂತ ಕೇಳ್ತೀರಾ? ಹೆಂಗೆ ಸಾರ್ ಅಂತ ಕೇಳ್ತೀರಾ? ಮರ, ಈಚೆ ಚಿನ್ನ. ಆತನು 100ಕ್ಕೆ 100 ಮನುಷ್ಯನಾಗಿದ್ದನು, 100ಕ್ಕೆ 100 ದೇವರಾಗಿದ್ದ. 2 ಸ್ವಭಾವವುಳ್ಳವನು. He is God, he is man. Hallelujah. ಮರಿಯಳ ಗರ್ಭದಲ್ಲಿ ಹುಟ್ಟಿದ ಕಾರಣ ಮನುಷ್ಯನಾಗಿದ್ದನು. ಪವಿತ್ರಾತ್ಮನು ನಿನ್ನ ಮೇಲೆ ಬರುವುದು, ನಿನ್ನಲ್ಲಿ ಹುಟ್ಟುವ ಶಿಶು ಯೆಹೋವನದು ಎನಿಸಿಕೊಳ್ಳುವುದು. ಸೊ he is 100% God, he is 100% man. Hallelujah. ನಮಗೆ ಮಂಜೂಷ ಬೇಡ, ಯೇಸು ಅನ್ನುವಂಥ ನಾಮ ಅದು ನಮ್ಮ ಮಂಜೂಷ. ಹಲ್ಲೆಲೂಯಾ. ಈ ಮಂಜೂಷದ ಒಳಗಡೆ ಏನಿದೆಯಾ ಇವತ್ತು ನಮ್ಮ ಒಳಗಡೆ ಅದಿರಬೇಕು. ನಂಬರ್ 1, ಈ ಮಂಜೂಷದ ಒಳಗಡೆ ಇರುವುದು ಮೊದಲನೇದಾಗಿ 10 ಆಜ್ಞೆಗಳು. ಕಲ್ಲಲ್ಲಿ ಬರೆಯಲ್ಪಟ್ಟಿರುವ ದೇವರು ತನ್ನ ಬೆರಳುಗಳಿಂದ ಬರೆದಿರುವಂಥದ್ದು. ಇದು ಮನುಷ್ಯನು ಬರೆದಿದ್ದಲ್ಲ, ದೇವರು ತನ್ನ ಬೆರಳಿನಿಂದ ಬರೆದಿರುವಂಥದ್ದಾಗಿದೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ತೋರಿಸುವ ಇನ್ನೂ ಒಂದು ಏನಂತಂದ್ರೆ, ಅದ್ರ ಒಳಗಡೆ ನಾವು ಎರಡನೇದಾಗಿ ನೋಡ್ತಾ ಇರುವುದು ಮಣ್ಣ ಇಟ್ಟಿರುವ ಚಿನ್ನದ ಪಾತ್ರೆ. ಮಣ್ಣ ಇಟ್ಟಿರುವ ಚಿನ್ನದ ಪಾತ್ರೆ. ಹಲ್ಲೆಲೂಯಾ, ಆಮೇಲೆ ಇವತ್ತುವರೆಗೆ ಆ ಮಣ್ಣ ಕೆಟ್ಟೋಗಲಿಲ್ಲ. ಯಾಕೆ ಹೇಳಿ? ಬೇರೆ ಇದ್ದರೆ ಕೆಟ್ಟೋಗುತ್ತೆ, ಹೊರಗಡೆ ಇದ್ದರೆ ಕೆಟ್ಟೋಗುತ್ತೆ. ಕರ್ತನ ಒಳಗಿದ್ದರೆ ಅದು ಕೆಟ್ಟೋಗುವುದಿಲ್ಲ. ಹಲ್ಲೆಲೂಯಾ. ಸರ್, ನೀನು ಡಾಕ್ಟರ್ನ ಓದು, ಇಂಜಿನಿಯರ್ನ ಓದು, ಅಷ್ಟೇ ನಮ್ಗೆ ಗೊತ್ತು. BA BCom, ಆಮೇಲೆ B.Ed M.Ed PhD ಡಾಕ್ಟ್ರೇಟ್ ಏನನ್ನ ಓದು ಸ್ವಾಮಿ. ಆ ಥರ ಒಂದು ನಿನ್ನಲ್ಲಿ ಏನು ಗೌರವ, ಎಷ್ಟು ನಿನಗೆ ಯೋಗ್ಯತೆ ಇದ್ರೂ ಈ ಕೆಟ್ಟೋಗಕ್ಕೆ ಅವಕಾಶಗಳಿದೆ. ಆದರೆ ದೇವರ ವಾಕ್ಯ ಹೇಳ್ತಾ ಐತೆ, ಆತನಲ್ಲಿ ನಾವಿದ್ದರೆ, ಯೇಸು ಹೇಳಿದನಲ್ಲ, ನಾನೇ ಪುನರುತ್ಥಾನ, ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು. ಹೇಳಿ, ನನ್ನ ನಂಬುವನು. ಯೇಸು ಹೇಳಿದ, ನನ್ನನ್ನು ನಂಬುವನು ಸತ್ತರೂ ಬದುಕುವ. ಮಣ್ಣ. ಹಲ್ಲೆಲೂಯಾ. ಆಮೇಲೆ ಏನಿದೆ? ಆರೋನಿನ ಕೋಳು, ತುಳಿರ್ತ ಕೋಳು, ಚಿಗುರಿರುವ ಕೋಳು. ಆರೋನಿನ ಚಿಗುರಿರುವ ಕೋಳು. ಹಲ್ಲೆಲೂಯಾ. ಆಮೇಲೆ ಇದು 3 ಇವತ್ತು ನಮ್ಮಲ್ಲಿ ಇರಬೇಕು. ನೀವ್ಯಾರಾದ್ರು ಬಂದು, ಸರ್ ಎಷ್ಟು? ಹಲ್ಲೆಲೂಯಾ. ನಾನು ಹೇಳಿದನಲ್ಲ, ಹಳೆ ಒಡಂಬಡಿಕೆ ಕಾಲದಲ್ಲಿ ಏನೇ ನಡೆದಿತ್ತೋ ಅದೆಲ್ಲ ಶಾರೀರಿಕವಾಗಿ ನಡೆದಿತ್ತು. ಅದು ಎಲ್ಲವನ್ನ ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕವಾಗಿ ದೇವರು ನೆರವೇರಿಸಿರುವ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಈಗ ನಾವು ತಿರುಗಿಸಿಕೊಳ್ಳುವ ಈ ಒಂದು ಕರ್ತನು ಬರೆದಿರುವಂಥ, ತನ್ನ ಕೈಗಳಿಂದ ಬರೆದಿರುವಂಥ 10 ಆಜ್ಞೆ. ವಿಮೋಚನೆ ಕಾಂಡ 34ನೇ ಅಧ್ಯಾಯ
ವಿಮೋಚನೆ ಕಾಂಡ 34ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳುವ. ವಿಮೋಚನೆ ಕಾಂಡ 34 1ನೇ ವಚನ. ಯೆಹೋವನು ಮೋಶೆಗೆ ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನು 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೇ ಹಲಗೆಗಳ ಮೇಲಿದ್ದ ವಾಕ್ಯಗಳನ್ನು ಮೊದಲಿನ ಹಲಗೆಗಳಲ್ಲಿ ಇದ್ದಂತ ಮಾತುಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೆನು. ಹಲ್ಲೆಲೂಯಾ. ಆಮೇಲೆ ನಾನು ಈ ಹಲಗೆಗಳ ಮೇಲೆ ಬರೆಯುವೆನು. ಗಮನಿಸಿ ಪ್ರೀತಿ ಮಕ್ಕಳೇ, ಮಂಜೂಷದ ಪೆಟ್ಟಿ ಒಳಗಡೆ ಹೋಗಿದ್ದು ಮನುಷ್ಯನು ಬರೆದಿದ್ದ ಕಳ್ಳಲ್ಲ. ಮಂಜೂಷದ ಪೆಟ್ಟಿಯ ಒಳಗೆ ಹೋಗಿರುವುದು ದೇವರು ತನ್ನ ಬೆರಳಿನಿಂದ ಬರೆದಿರುವಂತ ಕಲ್ಲುಗಳು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾನು ಒಂದು ವಿಷಯ ಹೇಳ್ತೇನೆ ಕೇಳಿ. ಇಲ್ಲಿ ಈ CSI ಪೆಂಟೆಕಾಸ್ಟಲ್ ಇದು ವ್ಯತ್ಯಾಸಗಳು ಭಾಳ ಬರ್ತಾ ಇತ್ತು ಎಲ್ಲ ಕಡೆಯೂ. ಆದರೆ CSI ಪೆಂಟೆಕಾಸ್ಟಲ್ ಎಂಬುದಾಗಿ ಏನೂ ಇಲ್ಲ. ದರ್ ಇಸ್ ನೋ ಡಿನಾಮಿನೇಷನ್. ಬಟ್ ಒಂದು ಇದೆ, ಏನಂತಂದ್ರೆ ಕೆಲವರು 3-4 ತಲೆಮಾರಿಗಳು ಕ್ರೈಸ್ತರಾಗಿರ್ತಾರೆ. ಈಗ ನಾನು ನಾಲ್ಕನೇ ಸಂತತಿ ಕ್ರೈಸ್ತ, ನನ್ನ ಮಗ 5ನೇ ಸಂತತಿ ಕ್ರೈಸ್ತ. ಹೇಗೆ ಅಂತೀರಾ? ನಾನು ಕ್ರೈಸ್ತ, ನಮ್ಮ ಅಪ್ಪ ಕ್ರೈಸ್ತರು, ನಮ್ಮ ತಾತ ಕ್ರೈಸ್ತರು. ನಮ್ಮ ತಾತ ಹೆಂಗೆ ಕ್ರೈಸ್ತನಾದ ಅಂತಂದರೆ, ನಮ್ಮ ತಾತನ ಮದುವೆ ಮಾಡ್ಕೊಂಡು ಬಂದಿದ್ದ ನಮ್ಮ ಅಜ್ಜಿ ಕ್ರೈಸ್ತರು, ಅವರ ಅಪ್ಪ ಕ್ರೈಸ್ತರು. ನಮ್ಮ ಅಜ್ಜಿ ಅವರ ತಂದೆ ಅವರು ಕ್ರೈಸ್ತರು. ನಮ್ಮ ಅಜ್ಜಿ ಮೂಲಕ ನಮ್ಮ ತಾತನಿಗೆ ಸುವಾರ್ತೆ ಬಂದಿದ್ದು. ನಮ್ಮ ಅಜ್ಜಿ ಅವರ ಅಪ್ಪ ಅವರು ಸ್ವಂತ ಊರಲ್ಲಿ ಒಂದು ಚರ್ಚ್ ಕಟ್ಟಿದ್ದಾರೆ. ನಮ್ಮ ತಾತ ಕಟ್ಟಿದ ಚರ್ಚ್ ಅಲ್ಲ, ನಮ್ಮ ಅಜ್ಜಿಯವರ ಅಪ್ಪ, ನಮ್ಮ ಮುತ್ತಾತ ಒಂದು ಚರ್ಚ್ ಕಟ್ಟಿದ್ದಾರೆ. ಆ ಚರ್ಚ್ಗೆ ನಾಳೆ 82ನೇ ವರ್ಷದ ವಾರ್ಷಿಕೋತ್ಸವ. ಹಲ್ಲೆಲೂಯಾ. ಇವತ್ತು ಆರಾಧನೆ ಮುಗಿದ ಮೇಲೆ ನಾನು ನಾಳೆ 82ನೇ ವಾರ್ಷಿಕೋತ್ಸವದಲ್ಲಿ ನಾನೇ ಸಂದೇಶ ಕೊಡೋಕ್ಕೆ, ನಾನೇ ಪ್ರೀಚರ್. ನಾಳೆ ನಮ್ಮ ಮುತ್ತಾತನ ಚರ್ಚಿಗೆ ಏನು ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಮುತ್ತ ಅಂದರೆ ನಮ್ಮ ಅಜ್ಜಿಗೆ ಅಪ್ಪ, ನಮ್ಮ ಅಜ್ಜಿಗೆ ಅಪ್ಪ, ನಮ್ಮ ಅಜ್ಜಿ ಅವರ ಅಪ್ಪ, ಆಮೇಲೆ ನಮ್ಮ ಅಜ್ಜಿ ಹಾಕಿ ಕೊಟ್ಲು ಬಿಸಿ ಬಿಸಿ ಬಜ್ಜಿ ಅನ್ನೋ ಥರ ಅಜ್ಜಿಯವರ ಅಪ್ಪ, ಆಮೇಲೆ ಅಜ್ಜಿ, ಆಮೇಲೆ ನಮ್ಮಪ್ಪ, ಆಮೇಲೆ ನಾನು, ಆಮೇಲೆ ಇವರು 5ನೇ ತಲಾಂತರ ಕ್ರೈಸ್ತರು. ಹಲ್ಲೆಲೂಯಾ. ಆಮೇಲೆ ಕೆಲವರಿಗೆ ಏನಂತಂದ್ರೆ, ಓಯ್ ಮೊನ್ನೆ ಬಂದವರು ಅಂತ ಅನ್ಕೊಂಡ್ರ ನಮ್ಮನ್ನ, ನಾವು 5 ತಲಾಂತರ ಕ್ರೈಸ್ತರು ಓ ಅಂತ. ಹಲ್ಲೆಲೂಯಾ. ನೀನು ಮೊನ್ನೆನ ಬಂದಿರು, 5 ತಲಾಂತರನ ಬಂದಿದ್ರು, ಇಲ್ಲ ಅಬ್ರಾಹ್ಮನ್ ಮಕ್ಕಳೇ ಆಗಿರು, ಸಾಲಮನಿಗೆ ಮೊಮ್ಮಕ್ಕಳೇ ಆಗಿರು, ನಮಗೇನು ತೊಂದರೆ ಇಲ್ಲ. ಆದರೆ ಒಂದು, ನಿನ್ನ ಹೃದಯದಲ್ಲಿ ಇರುವಂಥ ದೇವರ ವಾಕ್ಯ ನೀನು ಸ್ಕೂಲಲ್ಲಿ ಓದಿದ್ದು, ನಿಮ್ಮ ಚರ್ಚಲ್ಲಿ ಕಲ್ತಿದ್ದು, ದಿನ ಒಂದು ವರ್ಷದಲ್ಲಿ ಬೈಬಲ್ನ ಓದಿ ಮುಗಿಸ್ಬಿಡ್ಬೇಕು ಅಂತ ಅರ್ಜೆಂಟ್ ಆಗಿ ನೀನು ಓದಿ ಕಲ್ತಿರುವುದು, ಇಲ್ಲ ಚರ್ಚಲ್ಲಿ ಬೈಬಲ್ ಎಕ್ಸಾಮ್ ಇಡ್ತಾರಂತ ಹೇಳಿ ಬೈಬಲ್ ಎಕ್ಸಾಮ್ಗೋಸ್ಕರ ರಾತ್ರಿಯಾಗಲೂ ಬಿದ್ದು ಓದಿ ಕಲಿತು ನಿನ್ನ ತಲೆ ಒಳಗೆ ಇಟ್ಟಿದೆಯಲ್ಲ, ಆ ವಾಕ್ಯಕ್ಕೆ ಮಹಿಮೆ ಇಲ್ಲ. ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಿನಗೆ ತಿಳಿಸಿ ಪ್ರಕಟಿಸಿ, ನಿನ್ನನ್ನು ಚುಚ್ಚಿ, ನಿನ್ನ ರೂಪಿಸಿ, ನಿನ್ನ ಹೃದಯದ ಹಲಗೆಯ ಮೇಲೆ ತನ್ನ ಆತ್ಮನಿಂದ ಬರೆಸಿರ್ತಾನೆ ನೋಡು. ಆ ವಾಕ್ಯ
ನಿನ್ನಲ್ಲಿ ಇದ್ದರೆ ನಿನ್ನ ಮನೆಯಲ್ಲಿ ದೇವರ ಆಶೀರ್ವಾದ, ನಿನ್ನ ಮನೆಯಲ್ಲಿ ದೇವರ ಮಹಿಮೆ, ನಿನ್ನ ಮಹಿಮೆ ದೇವರ ಪ್ರಸನ್ನತೆಯಲ್ಲಿ ನಿನ್ನ ಕುಟುಂಬ, ನೀನು ಈ ಭೂಮಿಯ ಓಟವನ್ನು ಮುಗಿಸುವಾಗ ಪರಲೋಕ ರಾಜ್ಯದಲ್ಲಿ ಪ್ರವೇಶ. Hallelujah. Hallelujah. There are many Bible scholars in the world, but they hardly see the presence of God in their house. But there is a illiterated people who accepted Christ recently and came to Lord and worship Him with the spirit and the truth. In them, in their family, we see the tremendous anointing of the Lord. ಇವತ್ತು ಬೈಬಲ್ ಸ್ಕಾಲರ್ಸ್ ಅಂತ ಹೇಳಿಕೊಳ್ಳುವ ಎಷ್ಟೋ ಜನರ ಮನೆಯಲ್ಲಿ ದೇವರ ಪ್ರಸನ್ನತೆ ಇಲ್ಲ. ನಮ್ಮ ಅಪ್ಪ ಸೇವಕರು, ನಮ್ಮ ತಾತ ಸೇವಕರು, ನಮ್ಮ ಅಜ್ಜಿ ಸೇವಕರು ಅಂತ ಹೇಳಿಕೊಳ್ಳುವವರ ಅನೇಕರ ಮನೆಯಲ್ಲಿ ಇವತ್ತು ದೇವ ಪ್ರಸನ್ನತೆ ಇಲ್ಲ, ದೇವರ ಆಶೀರ್ವಾದ ಇಲ್ಲ. ಆದರೆ ಯಾವನ ಒಬ್ಬ ಓದಕ್ ಬರಲ್ಲ, ಬರೀಕ್ ಬರಲ್ಲ, ಎಬ್ಬಟ್ಟು ಅವನು ನೆನ್ನೆ ಮೊನ್ನೆ ಕರ್ತನ ನಂಬಿ ದೀಕ್ಷಾ ಸ್ಥಾನ ಹೊಂದಿ ಕರ್ತನ ನಿಜವಾದ ಹೃದಯದಿಂದ ಹಿಂಬಾಲಿಸ್ತಾ ಇದ್ದಾನೆ. ಅವನ ಹೃದಯದಲ್ಲಿ, ಅವನ ನಡತೆಯಲ್ಲಿ, ಅವನ ನಡಕೆಯಲ್ಲಿ, ಆತ ನಡತೆಯಲ್ಲಿ ದೇವರ ವಾಕ್ಯ ದಿನ ದಿನಕ್ಕೂ ಅವನ ಚುಚ್ಚಿ 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 ಸರಿಪಡಿಸಿ ನಡೆಸ್ತಾ ಇದೆ. ಅವನ ಮನೆಯಲ್ಲಿ ದೇವ ಮಹಿಮೆ, ಅವನ ಕೆಲಸದಲ್ಲಿ ದೇವರ ಮಹಿಮೆ, ಅವನ ಕೈಯಿಟ್ಟು ಮಾಡುವಂತ ಎಲ್ಲ ಕಾರ್ಯದಲ್ಲಿ ದೇವರ ಮಹಿಮೆ. ಕಾರಣ ವಾಕ್ಯದ ಅರಿವಲ್ಲ, ವಾಕ್ಯದ ಅನುಭವ. ಇಟ್ಸ್ ನಾಟ್ ಅ ಬಿಬ್ಲಿಕಲ್ ನಾಲೆಜ್, ಬಟ್ ಬಿಬ್ಲಿಕಲ್ ಎನ್ಕೌಂಟರ್. ಮೊನ್ನೆ ನಾನು ಒಂದು 5-6 ವರ್ಷ, ಮೇ ಬಿ ಒಂದು 10 ವರ್ಷ ಇರ್ಬೋದು ಅಂತ ಕಾಣಿಸಲ್ಲ, ವರ್ಷ ತಾತನ ಚರ್ಚಿಗೆ ಹೋಗ್ತಾರೆ. 10 ಇಯರ್ಸ, ಒಂದು 10 ವರ್ಷದ, ಅದಕ್ಕೆ ಮುಂಚೆ ಎಲ್ಲ ಹೋಗ್ತಾ ಇರಲಿಲ್ಲ. ಈ ಒಂದು 10 ವರ್ಷಕ್ಕೆ ಈ ಕಡೆನೆ ಒಂದು 5-6 ವರ್ಷನೇ ಕರೆಕ್ಟಾಗಿ ಹೇಳ್ಬೇಕಂದ್ರೆ 2018 ಫಸ್ಟ್ ಹೋಗಿದೆ. ಇವತ್ತು ಎಷ್ಟು 7 ವರ್ಷ ಆಗಿದೆ, ಕರೆಕ್ಟಾ? 2018ಗೆ ಹೋಗಿದೆ. ಈಗ 7 ವರ್ಷವಾಗಿ ನಮ್ಮ ತಾತನ ಚರ್ಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ತಾತನ ಚರ್ಚಲ್ಲಿರುವಂಥ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಬೈಬಲಲ್ಲಿ ಯಾರು ಗೆಲ್ಲಕ್ಕಾಗಲ್ಲ. ಅವ್ರ ಹತ್ರ ಯಾರು ಬೈಬಲ್ ಗೆಲ್ಲಕ್ಕಾಗಲ್ಲ. ಆದಿಕಾಂಡ ಅಂದಾಗ ಆದಿಕಾಂಡ, ಯೆಶಾಯ 18 ಅಂದ್ರೆ ಕರೆಕ್ಟಾಗಿ 18 ಎತ್ತಾರೆ. ಬೈಬಲ್ ಸ್ಟಡಿ ಇಲ್ಲ ಇಟ್ಟರೆ, ಎಕ್ಸಾಮ್ ಇಟ್ಟರೆ 100ಕ್ಕೆ 100 ಬರ್ತಾರೆ. ಆದರೆ ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆವು, ನಮ್ಮ ಸಂಬಂಧಿಕರದು ಮದುವೆ. ನಾನು ನಮ್ಮ ಊರಿಗೆ ಹೋಗಿದ್ದೆ, ಸಿರ್ವೇಗುಂಡಂನಲ್ಲಿ ಮದುವೆ. ಆ ಒಂದು ಮದುವೆಯಲ್ಲಿ ಮದುವೆ ಗಂಡು ಮೋಹನ್ ಸಿ ಲಾಸರಸ್ ಅಣ್ಣವರ ಜೊತೆ ಸೇವೆ ಮಾಡ್ತಾ ಇದ್ದ ನಮ್ಮ ಸಂಬಂಧಿಕ. ಮದುವೆ ಮುಗಿಸ್ಕೊಂಡು ಈಚೆ ಬಂದೆ. ಆ ಮದುವೆಗೆ ನನ್ನ ತಮ್ಮ ಬಂದಿದ್ದ ನನ್ನ ಜೊತೆ, ನಮ್ಮ ಅಪ್ಪವ್ರು ಬಂದಿದ್ದರು, ಇನ್ನೂ ಕೆಲವೊಂದು ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲಿ ನಿಂತಿದ್ದರು. ನಮ್ಮ ತಮ್ಮ ಹೇಳ್ದ, ನಮ್ಮ ಭಾವನಿಗೆ, ನಮ್ಮ ಕುಟುಂಬದಲ್ಲಿ ಹಿರಿಯರವರು, ನಮ್ಮ ಭಾವನಿಗೆ, ಭಾವ ಅಣ್ಣ ಈಗ ವರ್ಷ ಬರ್ತಾ ಇದ್ದಾರೆ, ನನಗೂ ಬರಬೇಕಂತ ಆಸೆ, ಆದರೆ ಏನೋ ಒಂದು ತಡೆ, ಅದ್ರಿಗೆ ಬರೋಕ್ಕಾಗ್ತಿಲ್ಲ. ಅವಾಗ ನಮ್ಮ ಭಾವ ಏನಂದ್ರು, ನಮ್ಮ ತಮ್ಮನಿಗೆ, ಆಗಿಲ್ಲ ಸೆಲ್ವಂ, ತಾತನ ಮಕ್ಕಳು ಮೊಮ್ಮಕ್ಕಳು ಬೈಬಲ್ನಲ್ಲಿ ಸ್ಕಾಲರ್ಸ್. ಈ ಸಿರ್ವೇಗಂಡಂನಲ್ಲಿ ನಮ್ಮನ್ನು ಬೈಬಲ್ನಲ್ಲಿ ಬೀಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ತಲೆ. ಆದರೆ ತಾತನ ಮಕ್ಕಳು ಮೊಮ್ಮಕ್ಕಳ ಕುಟುಂಬ ಆತ್ಮಿಕ ದೀಪವು ಇನ್ನೇನು ಆರಿಯೇ ಹೋಗ್ಬಿಡುತ್ತೆ ಅನ್ನೋ ಪರಿಸ್ಥಿತಿಗೆ ಬಂತು. ಅದು ಇನ್ನೇನು ಆರಬೇಕು, ಮುಗೀತು ತಾತನ ಮಕ್ಕಳ ಜೀವನ ಅನ್ನುವ ಸನ್ನಿವೇಶ ಬಂದಾಗ ದೇವ ಬಂದು ಮತ್ತೆ ಅದನ್ನು ಉರಿಸ್ತಾ ಇದ್ದಾನೆ.
ಈಗ ಕಳೆದ 7 ವರ್ಷವಾಗಿ ತಾತನ ಕುಟುಂಬ ಆತ್ಮಿಕತೆಯಲ್ಲಿ ಉರಿತ, ಮತ್ತೆ ಅಭಿಷೇಕ, ಆಶೀರ್ವಾದ, ಸಾಲಗಳು ತೀರಿತು. ಇನ್ನೇನು ನಾಶವಾಗ್ತೀವಿ ಅನ್ನೋ ಒಂದು ಪರಿಸ್ಥಿತಿ ಇದ್ದವರೆಲ್ಲ ಇವಾಗ ಒಳ್ಳೆ ಒಳ್ಳೆ ಸ್ವಂತ ಮನೆ, ಕಾರು, ಬಂಗ್ಲ ಕಟ್ಕೊಂಡು ಇವಾಗ ಚೆನ್ನಾಗಿದ್ದಾರೆ. ಅದಕ್ಕೆ ದೇವರು ಉಪಯೋಗ ಮಾಡಿದ್ದು ನಮ್ಮ ಅಭಿಷೇಕ್ ದೇವ ಅಣ್ಣ ಅವರು ಬಂದು ಆರುವುದನ್ನು ಈಗ ಉರಿಸಿದ್ರು ಅಂದರು. ನನಗೆ ಒಂದೇ ಒಂದು ಪ್ರಶ್ನೆ, ಹಾಗಾದರೆ ನೀವು ಸಿರುವೆಗಂಡಂ ತಾಳುಗು ಪೂರ್ತಿ ಬೈಬಲ್ನಲ್ಲಿ ನಂಬರ್ 1 ಬಂದ್ರಲ್ಲ, ಏನಕ್ಕೆ? ಏನಕ್ಕೆ? ಬೈಬಲ್ ನಾಲೆಜ್ ಅಷ್ಟಿತ್ತಲ್ಲ, ಆ ಬೈಬಲ್ ಅಷ್ಟು ತಿಳ್ಕೊಂಡಿದ್ರಲ್ಲ, ಏನಕ್ಕೆ? ಅಂಗಡಿಯಲ್ಲಿ ಮಾರಾಟ ಮಾಡಕ್ಕ? ಎಲ್ಲಿ ಸಾರ್ ದೀಪವು ಯಾಕೆ ಸಾರ್ ಆರಿ ಹೋಗ್ತಾ ಇತ್ತು? ಯಾಕಂತಂದ್ರೆ ಓದಿ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಯಾಕೆ ಅಲ್ಲಿನ ಹಲಗೆ ಮೇಲೆ ಬರೆದ್ರು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ, ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 15ನೇ ವಚನದಿಂದ 17ವರೆಗೆ ಓದಿಕೊಳ್ಳುವ. ಇಬ್ರಿಯ ಪುಸ್ತಕ 10:15 ಪವಿತ್ರಾತ್ಮನು ಸಹ ನೋಡಿ, ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನಾನು ಅವರೊಂದಿಗೆ ಮಾಡಿಕೊಳ್ಳುವಂತ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ನನ್ನ ಆಜ್ಞೆಗಳನ್ನ ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವ. ಹಲ್ಲೆಲೂಯಾ! ತೋರಿಸಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಕಲ್ಲಿನ ಹಲಗೆಗಳ ಮೇಲೆ ಬರದನು ಈಗ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯಗಳ ಮೇಲೆ ಬರೆಯುವಾತನಾಗಿದ. ಈ ಅನುಭವ ನಿನಗಿದ್ದರೆ ನಿನ್ನ ಮನೆಗೆ ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ. ಕರ್ತನು ತನ್ನ ಆಜ್ಞೆಗಳನ್ನ ನಿನ್ನ ಹೃದಯದಲ್ಲಿ ಏನು ಮಾಡಿರಬೇಕು? ಬರೆದಿರಬೇಕು. ಇದನ್ನ ಕಲ್ಲಿನ ಮೇಲೆ ಬರೆದ, ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನಿಂದ ಬರೆದ. ಆಮೇಲೆ ಕೆಲವರು ಬೈಬಲ್ ಓದ್ತಾರೆ. ಹಲೋ ಕೆಲವರು ಬೈಬಲ್ ಓದ್ತಾರೆ. ಆಶೀರ್ವಾದ ಬೇಕಂತ ನಮ್ಮ ಮನೆಗೆ, ಅಪ್ಪ ಆಶೀರ್ವಾದ ಬೇಕು. ಸ್ತೋತ್ರ. ಕರ್ತನ ನಾಮ ಆಶೀರ್ವಾದನೂ ಬರಲ್ಲ, ಆಶೀರ್ವಾದ ಬರೋದು. ಆಶೀರ್ವಾದ ಬಂಗಾರ ನಿನಗೆ ಆಶೀರ್ವಾದ ಬರೋದು. ಆಶೀರ್ವಾದ ಸಾರ್ ಹೆಂಗೆ ಯಾವಾಗ ಆಶೀರ್ವಾದ ಬರ್ತ ಗೊತ್ತಾ ನಿನ್ಗೆ? ಇಲ್ಲಿ ಓದ್ತಾ ಇರಬೇಕು ಕಣ್ಣು, ಕರ್ತನ ಕೈ ಒಳಗಡೆ ಬರಿತಾ ಇರಬೇಕು. ಇಲ್ಲಿ ಓದ್ತಾ ಇರಬೇಕು, ಒಳಗಡೆ ಕರ್ತನ ಕೈ ಬರಿತಾ. ಕರ್ತನ ಕೈ ಒಳಗಡೆ ಬರೆಯುವಾಗ ಹೆಂಗಿರುತ್ತೆ ಗೊತ್ತಾ? ಈ ಬೈಬಲ್ ನಮ್ಮ ಕಣ್ಣೀರಿಂದ ತ್ಯಾವ ಆಗುತ್ತದೆ. ಇದನ್ನು ಓದ್ತಿರುವಾಗಲೇ ಆತ್ಮ ಭರವಸರಾಗಿ ಕರ್ತನ ಆರಾಧಿಸುವುದಕ್ಕೆ ತೊಡಗಿಬಿಡ್ತೇವೆ. ಮಹಾರಾಸ ಕ್ಯಾಲೆಂಡರ್ ವಾಕ್ಯ ಓದ್ಬಿಟ್ಟು ಆಶೀರ್ವಾದ ಬರಬೇಕು, ಆಶೀರ್ವಾದ ಬರ್ತಾನೆ, ಆಶೀರ್ವಾದ ಬರಬೇಕು. ಕ್ಯಾಲೆಂಡರ್ಲಿ ವಾಕ್ಯ ಓದೋದು, ಅದರಲ್ಲಿನೂ ಜಾಗ ಇಲ್ಲ ಅಂತ ಹೇಳಿ ಅರ್ಧ ಕಟ್ ಮಾಡಿ ಹಾಕವ್ರೆ ಕ್ಯಾಲೆಂಡರ್ಲಿ. ಸ್ವಾತ್ರ ಹಿಂಗೆ. ಅದಕ್ಕೆ ಕೆಲವರು ಕ್ಯಾಲೆಂಡರ್ ತಗೊಳ್ಳಲ್ಲ ನೋಡ್ರಿ, ಹಂಗೆ ವಾಕ್ಯ ಓದ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಡೋದು. ಹಾಕ್ಬಿಡು ಸಿಲ್ವೆ ಒಂದು,
ಆಮೇ, ನೀನು ಆಮೇ. ವಾಕ್ಯ ಕಣ್ಣು ಓದಬೇಕು, ಪವಿತ್ರಾತ್ಮ ಹೃದಯದಲ್ಲಿ ಬರೆಯಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿ ಗಮನಿಸಿ, ನಿನಗೆ ಪವಿತ್ರಾತ್ಮ ನಿನ್ನ ಹೃದಯದಲ್ಲಿ ಬರೆಯುವ ಅನುಭವ ಇರಬೇಕು. ಅದು ಇದ್ದರೆ ನಿನ್ನ ಮನೆ ಅದು ಅರಮನೆ, ಮನೆ ಅದು ಅರಮನೆ. ಸರ ಪವಿತ್ರಾತ್ಮನಿಂದ ನಮ್ಮ ಹೃದಯದ ಅಲಗೆಯ ಮೇಲೆ ಪವಿತ್ರಾತ್ಮನ ವಾಕ್ಯಗಳನ್ನ ಬರೆಯಬೇಕು. ಹಲ್ಲೆಲೂಯ. ವಿ ಶುಡ್ ಹ್ಯಾವ್ ದಿಸ್. ಇದು ನಿನಗಿರಬೇಕು, ಇದು ನಿನಗಿರಬೇಕು. ಇವತ್ತು ಅನೇಕ ಸಭೆಗೆ ಬಂದ್ರೂ ಆಶೀರ್ವಾದ ಹೊಂದದೇ ಇರುವುದಕ್ಕೆ ಇದೇ ಕಾರಣ. ದೇವರ ವಾಕ್ಯ ಕಣ್ಣು ಓದುವಾಗ ಕರ್ತನ ಕೈ ನಿನ್ನ ಹೃದಯದಲ್ಲಿ ಅದನ್ನು ಬರೆಯಬೇಕು. ಸುಮಾರು ಜನ ಕೇಳ್ತಾರೆ, ನಿಮ್ಮ ಬಗ್ಗೆ ಯಾರ್ಯಾರು ಎಷ್ಟು ಮಾತಾಡಿದ್ದಾರೆ, ಅವ್ರ ಹತ್ರ ಹೆಂಗ್ ಮಾತಾಡ್ತೀರಾ? ಸತ್ಯವಾಗ್ಲೂ ಹೇಳ್ತೇನೆ, ಈ ಅನುಭವ ನನಗಿರುವುದರಿಂದ, ಈ ಅನುಭವ ನನಗಿರುವುದರಿಂದ ಕರ್ತನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ, ಯಾರನ್ನು ಕ್ಷಮಿಸುವ ಕೃಪೆ ಹೊಂದಿದೆ. ಇದು ಒಂದರಿಂದ, ಇದು ಒಂದರಿಂದ. ಬಿಕಾಸ್ ವೆನ್ ಐ ರೀಡ್ ದ ವರ್ಡ್, I feel the Spirit of God is writing in my heart. ಕಣ್ಣು ಓದುತ್ತಾ ಐತೆ, ಕರ್ತನ ಕೈ ಬರೀತಾ ಐತೆ. ವಾಕ್ಯವನ್ನು ಕೈಕೊಳ್ಳುವುದು ಕಷ್ಟ ಅಲ್ಲ, ಯಾಕಂದ್ರೆ ನಾನೆಲ್ಲ ಕೈಕೊಂಡಿರುವುದು ನನ್ನ ಹೃದಯದಲ್ಲಿ ಕರ್ತನ ಅದನ್ನು ಬರೆದಿರದ. ನಾನೇನು ಪರಿಸ್ಥಿತಿಯಲ್ಲಿ ನಡಿಬೇಕಾದ ಅವಶ್ಯಕತೆ ನನಗಿಲ್ಲ. ಆತ ನನ್ನ ಹೃದಯವನ್ನು ತಿರುಗಿಸ್ತಾನೆ, ಅದರಲ್ಲಿ ನಡೆಸ್ತಾನೆ ಅಷ್ಟೇ. ಆಮೇಲೆ ಕ್ರಿಸ್ತನ ಪ್ರೀತಿ ಬೇಕು ಬೇಕಂತ ನಾನು ಗೋಳಾಡಲ್ಲ. ವಾಕ್ಯವನ್ನು ಓದುವಾಗ ಪ್ರಾರ್ಥನೆ ಮಾಡಿ ಓದ್ತೀನಿ, ಅಪ್ಪ ಈ ವಾಕ್ಯವನ್ನು ಓದ್ತಾ ಇದ್ದೀನಿ, ಪವಿತ್ರಾತ್ಮನೇ ಇದನ್ನು ಅರ್ಥ ಮಾಡಿಸು, ಇದರಲ್ಲಿ ನಡೆಯುವಂಥ ಭಾಗ್ಯತೆ ಕೊಡು, ನನಗೆ ಶಕ್ತಿ ಕೊಡಂತ ಓದ್ತೀನಿ. ನಾನು ಓದುವಾಗ, ಕಣ್ಣು ಓದುವಾಗ ಕರ್ತನ ಕೈ ಹೃದಯದಲ್ಲಿ ಬರೀತಾರೆ ಅಷ್ಟೇ. ಇಟ್ ಈಸ್ ಪಾಸಿಬಲ್. ಯು ಶುಡ್ ಹ್ಯಾವ್ ದಿಸ್. ಈ ಅನುಭವ ನಿನಗಿರ್ಬೇಕು. ಜನ ಆಮೇಲೆ ಹೇಳ್ತಾ ಇದ್ದೀನಿ, ಈ ಅನುಭವ ನಿನಗಿದ್ರೆ ನಿನ್ನ ಮನೆ ಅರಮನೆ ಅಮ್ಮ. ನಿನ್ನ ಕೈ ಎಲ್ಲಿ ಇಡುತ್ತೋ ಅಲ್ಲಿ ಐಶ್ವರ್ಯ ಉಂಟಾಗುತ್ತದೆ. ನಿನ್ನ ಕೈ ಎಲ್ಲಿ ಇಡುತ್ತೋ ಅಲ್ಲಿ ಐಶ್ವರ್ಯ ಉಂಟಾಗುತ್ತೆ. ಆಮೇಲೆ ಕರ್ತನ ಕೈ ಅದನ್ನು ಮಾಡುತ್ತದೆ. ಹಲ್ಲೆಲೂಯಾ. ಆಮೇಲೆ ಮಣ್ಣ ಇಡಲ್ಪಟ್ಟಿರುವಂಥ ಚಿನ್ನದ ಪಾತ್ರೆ. ಹಲ್ಲೆಲೂಯಾ. ಈ ಮಣ್ಣ ಬಗ್ಗೆ ನಾನು ಜಾಸ್ತಿ ಮಾತಾಡಬೇಕಿತ್ತು, ಅದರ ಸಮಯ ಇಲ್ಲದಿರುವ ಕಾರಣ ಮನೆಯಲ್ಲಿ ಹೋಗಿ ಬೈಬಲ್ ಓದುವ ಅನುಭವ ನಮಗಿದೆ ಅನ್ನೋರು ಮಾತ್ರ ಒಂದು ಆಮೇಲೆ ಹೇಳಿ ನೋಡೋಣ. ನಿಜವಾಗಲು ನಿಜವಾಗಲು ಹಲ್ಲೆಲೂಯಾ. ಕ್ಯಾಲೆಂಡರ್ಲ್ಲಿ ಓದ್ತೀರಾ? ಹಾಂ, ಕ್ಯಾಲೆಂಡರ್ಲ್ಲಿ ಓದ್ತೀರಾ? ಕ್ಯಾಲೆಂಡರ್ಲ್ಲಿ ಓದುವವ್ರ ಮುಖ ನನಗೆ ಗೊತ್ತಾಗ್ಬಿಡ್ತದೆ. ಚರ್ಚ್ ಒಳಗಡೆ ಬರೋ ಪ್ರೈಸ್ ಲಾರ್ಡಯ್ಯ ಅಂತಾರೆ. ಇದೆಲ್ಲ ಬೈಬಲಲ್ಲಿ ಓದಿರೋದು. ಕೆಲವರು ಬರ್ತಾರೆ, ಇದು ಕ್ಯಾಲೆಂಡರ್ಲಿ ಓದಿರೋದು. ಚೆನ್ನಾಗಿದ್ದೀರಾ? ಗ್ಯಾಸ್ಟ್ರಿಕ್ ಬಂದಾಗ ಮುಖ ನೋಡಿ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಎರಡು ಇದೆ. ಏನಂದ್ರೆ ಮಣ್ಣ ಇಡಲ್ಪಟ್ಟಿರುವಂಥ ಪಾತ್ರೆ. ಇದನ್ನು ನೀವು ಮನೆಯಲ್ಲಿ ಹೋಗಿ ವಿಮೋಚನಾ ಕಾಂಡ 16ನೇ ಅಧ್ಯಾಯ ಪೂರ್ತಿ ಓದಬೇಕು ಅಲ್ಲಿಂದ. ಹಲ್ಲೆಲೂಯಾ. 16ನೇ ಅಧ್ಯಾಯ ಪೂರ್ತಿ ಓದಬೇಕು. ಆದರೆ 1-2 ಮಾತ್ರ ನಾನು ನಿಮಗೆ ಹೇಳ್ತೇನೆ, ಓಕೆನಾ? 11ನೇ ವಚನದಿಂದ ಓದಿಕೊಳ್ಳುವ.
16ನೇ ಅಧ್ಯಾಯ 11ನೇ ವಚನದಿಂದ. ಯೆಹೋವನು ಮೋಶೆಯ ಸಂಗಡ ಮಾತಾಡಿದ್ದೇನೆಂದರೆ, ಯೆಹೋವನು ಮೋಶೆ ಸಂಗಡ ಮಾತಾಡಿದ್ದೇನೆಂದರೆ, ಇಸ್ರಾಯೇಲರ ಗುಣಗುಟ್ಟುವಿಕೆಯು ನನಗೆ ಕೇಳಿಸಿತು. ಇಸ್ರಾಯೇಲರ ಗುಣಗುಟ್ಟುವಿಕೆ ನನಗೆ ಕೇಳಿಸಿತು. ನೀನು ಅವರಿಗೆ ನೋಡಿ, ಸಾಯಂಕಾಲದಲ್ಲಿ ಮಾಂಸವನ್ನು, ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಒಟ್ಟಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ನಿಮಗೆ ಗೊತ್ತಾಗುವುದು ಎಂದು. ಹಲೋ ಸರ್, ಇದನ್ನು ತಿಳ್ಕೊಳ್ತೀಯಾ? ಆತನು ನಿನಗೆ ದೇವರಾಗಿದ್ದರೆ ನಿನಗೆ ರೊಟ್ಟಿ ಮಾಂಸ ಆತನೇ ಒದಗಿಸುವ ಆತನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿಕೊಳ್ಳೋ, ಮುಂದೆ ಓದಿಕೊಳ್ಳುವ. ಸಾಯಂಕಾಲವಾಗುತ್ತದೆ. ಲಾವಕ್ಕಿಗಳು ಬಂದು ಅವರ ಪಾಳೆಯನ್ನು ಮುಚ್ಚಿಕೊಂಡವು. ಅದಲ್ಲದೆ ಹೊತ್ತಾರೆಯಲ್ಲಿ ಮಂಜು ಪಾಳೆಯದ ಸುತ್ತಲೂ ಬಿದ್ದಿತ್ತು. ಆ ಮಂಜು ಹಾರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹಣ್ಣುಗಳಂತೆ ಏನು ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲರು ಅದನ್ನು ಕಂಡು ಇಂಥದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದ್ದೇನೆಂದರೆ, ಪ್ರತಿಯೊಬ್ಬನು ತನ್ನ ಕುಟುಂಬದವರ ಸಂಖ್ಯಾನುಸಾರ ತಲೆಗೆ ಒಂದು ಗೋಮೇರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಒಬ್ಬೊಬ್ಬನು ಅಷ್ಟೇ ಸರಾಸರಿಯಾಗಿ ತಿನ್ನುವುದುಂಟಲ್ಲವೇ ಎಂದು. ಒಬ್ಬೊಬ್ಬನು ಅಷ್ಟೇ ಸರಾಸರಿಯಾಗಿ ತಿನ್ನುವುದುಂಟಲ್ಲವೇ? ಇಸ್ರಾಯೇಲರು ಹಾಗೆ ಮಾಡಿ ಕೆಲವರು ಹೆಚ್ಚಾಗಿ ಕೆಲವರು ಕಡಿಮೆಯಾಗಿ ಕೂಡಿಸಿಕೊಂಡು ಗೋಮೇರಿನಿಂದ ಅಳತೆ ಮಾಡಿದರು. ಬಹಳ ಕುಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ. ಹಲ್ಲೆಲೂಯಾ. ಜಾಸ್ತಿ ಅವ್ರದ್ದು ಕೂಡಿಸಿ. ಕೆಲವರು ಸೇವೆಯಲ್ಲಿ ಹಂಗೆ ಮಾಡೋದು, ಯಾರನ್ನು ಬೆಳಿಗ್ಗೆ ಬಿಡ್ರ, ನಮ್ಮ ಹತ್ರ ಲಾಸ್ಟಿಗೆ ನೋಡಿದ್ರೆ ಅಷ್ಟೇ ಬೆಳೆದಿರೋದು. ಯಾಕಂತಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಆತನ ಒದಗಿಸಿರುವ ಆತನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅಲ್ಲಿ ಕೂಡಿಸಿ, ಎಲ್ಲ ಜಾಸ್ತಿ ಕೂಡಿಸಿ ನೋಡಿ ಅಳತೆ ಮಾಡಿದ್ರೆ ಎಲ್ರಿಗೂ ಹೆಂಗಿದೆ? ಒಂದು ಟಿಕೆಟ್ಗೆ ಎಷ್ಟು ಬೇಕಿದೆಯೋ 4 ಟಿಕೆಟ್ ಇರುವವರು 10 ಟಿಕೆಟ್ಗೆ ತಕ್ಕಂತ ಬೆಳೆ ಸೇರಿಸಿದ್ರು. ಅಳತೆ ಮಾಡಿದ್ರೆ 4 ಟಿಕೆಟ್ ಇದೆ. 10 ಟಿಕೆಟ್ ಇರುವವರು 6 ಟಿಕೆಟ್ಗೆ ಮಾತ್ರ ಕೂಡಿಸಿದ್ರು. ಅಳತೆ ಮಾಡಿದ್ರೆ 10 ಇದೆ. ಹಲ್ಲೆಲೂಯಾ. ಕಾರಣ ಏನು? ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಆಗಲ್ಲ. ಹಲ್ಲೆಲೂಯಾ. ಆಮೇಲೆ ಸರಿ, ಇವಾಗ ಓದಿಕೊಳ್ಳೋಣ. ಆಮೇಲೆ ಮುಂದೆ ಓದಿಕೊಳ್ಳುವ. ಬಹಳ ಕುಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕುಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ. ಪ್ರತಿಯೊಬ್ಬನು ತನ್ನ ಭೋಜನಕ್ಕೆ ಸರಿಯಾಗಿಯೇ ಕುಡಿಸಿಕೊಂಡಿದ್ದನು. ಸರಿ. ಅದಲ್ಲದೆ ಮೋಶೆ ಅವರಿಗೆ ಯಾರು ಇದನ್ನು ಮಾರನೇ ದಿನದ ತನಕ ಇಟ್ಟುಕೊಳ್ಳಕೂಡದು ಎಂದು ಹೇಳಿದರು. ಯಾರು ಇದನ್ನ ಮಾರನೇ ದಿವಸ ತನಕ ಇಟ್ಟುಕೊಳ್ಳಕೂಡದು ಅಂದನು. ಆದಾಗ್ಯೂ ಅವರಲ್ಲಿ ಕೆಲವರು ಮೋಶೆ ಮಾತನ್ನು ಕೇಳದೆ ಅದರಲ್ಲಿ ಸ್ವಲ್ಪವನ್ನು ಮರು ದಿವಸದ ತನಕ ಇಟ್ಟುಕೊಂಡಾಗ ಮರುದಿನದ ತನಕ ಇಟ್ಟುಕೊಂಡಾಗ ಅದು ಹುಳ ಬಿದ್ದು ನಾತ ಹಿಡಿದು ಕೆಟ್ಟು ಹೋಯಿತು. ಅದು ಹುಳ ಹಿಡಿದು, ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ 1 ಡೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಕ್ಸ್ಪೈರಿ ಡೇಟು 1 ಡೇ. ಹಲ್ಲೆಲೂಯಾ. ಕೆಲವರು ಪಾಸ್ಟರ್ ಹೇಳಿದ್ರೆ ಮಾತು ಕೇಳಲ್ಲ. ಅವ್ರು ಹೇಳ್ತಾರ, ಅವ್ರು ಹೇಳೋದು ಕೇಳ್ಬೇಕಾ?
ಕೇಳಿದ್ರೆ ಆಗುತ್ತದ, ನಾನೇ ಒಯ್ತೀನಿ. ಮಾರನೇ ದಿವಸ ಆವಾಗ ಅಷ್ಟೇ ನಮಗೆಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಅಯ್ಯೋ ಬನ್ನಿ ಸರ್ ಪ್ರಿಯಮೇ. ಸೇವಕರ ಮಾತು ಕೇಳಿದ್ರೆ ನೀನು ಎಲ್ಲಿಯೂ ತಲೆ ಬಗಲ್ಲ, ತಿಳ್ಕೊ ಅದನ್ನ. ಆದ್ರೆ ಮೋಸೆ ಮಾತು ಕೇಳಲಿಲ್ಲ, ಕೂಡಿಸಿದ್ರು. ಮಾರನೇ ದಿವಸ ಏನಾಯ್ತು ನೋಡಿ, ಅಲ್ಲಿ ಏನು ಬಿದ್ದಿದೆ? ಹುಳ. ಏನು ಬಿದ್ದಿದೆ? ಹುಳ ಬಿದ್ದಿದ್ದು ಮಾತ್ರನ. ಅಯ್ಯಯ್ಯೋ, ಈ ಮೊಟ್ಟೆ ಕೆಟ್ಟೋದಾಗ ಒಂದು ಸ್ಮೆಲ್ ಬರುತ್ತೆ ನೋಡಬೇಕು. ಫ್ರಿಜ್ ಒಳಗೆ, ಅದು ಫ್ರಿಜ್ ಹಿಂದಗಡೆ ಒಂದು ಡಬ್ಬಿಯಲ್ಲಿ ನೀರು ತುಂಬಿರ್ತದಲ್ಲ, ತೆಗೆದ್ರ ಅದು ನೀರನ್ನ ನಿಮ್ಮ ಹೆಣ್ಣೋಡಕ್ಕೆ ಬರುವಾಗ ತೆಗಿಬೇಕಿತ್ತು. ಹೆಂಗಿರುತ್ತೆ ವಾಸನೆ? ಹೇಳ್ರಿ, ಹೆಂಗಿರ್ತದೆ? ಓಡೋಗ್ತಾರೆ ಊರಿಗೆ ಅಲ್ವೇ? ಪ್ರಿಯ ದೇವ ಮಕ್ಕಳೇ, ಮನ್ನ ಪಡಲ್ಪಟ್ಟಿದೆ. ಈ ಮನ್ನಾನ ಅರ್ಥ ಏನು ಗೊತ್ತಾ? ಗ್ರೇಸ್ ಎವ್ರಿ ಡೇ. ಎಲ್ಲರೂ ಹೇಳಿ, ಗ್ರೇಸ್, ಗ್ರೇಸ್ ಎವ್ರಿ ಡೇ. ಅನುದಿನ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿಕಲ್ವ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನ. ನಾವೆಲ್ಲರೂ, ಗಮನಿಸಿ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದೆವು. ಕರಗಳ ತಟ್ಟಿದೆವು, ನಮಗೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಗಮನಿಸಿ, ಅನುದಿನ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ಇನ್ನೊಂದನ್ನು ಕೂಡ ಸೇರಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓದಿಕೊಳ್ಳುವ. ಇವರು ಮಾರನೇ ದಿವಸ ಇಟ್ಟು ಏನ್ ಮಾಡಿದ್ರು? ಕೆಟ್ಟೋದ್ರ? ಈಗ ಓದಿಕೊಳ್ಳುವ 23ನೇ ವಚನದ ಓದಿಕೊಳ್ಳುವ 22ನೇ ವಚನದಿಂದ. 6ನೇ ದಿನ ಕೂಡಿಸಿಕೊಳ್ಳುವಲ್ಲಿ, 6ನೇ ದಿವಸ ಕೂಡಿಸಿಕೊಳ್ಳುವಲ್ಲಿ 2ರಷ್ಟು ಆಹಾರವು ಅಂದರೆ, 2ರಷ್ಟು ಆಹಾರವು ಅಂದರೆ ಒಬ್ಬೊಬ್ಬನಿಗೆ 2 ಗೋಮೇರಿನ ಮೇರೆಗೆ ದೊರೆತದ್ದರಿಂದ. ಎಷ್ಟನೇ ದಿನ? 6ನೇಯ ದಿನ. ಇದ್ದೀರಾ? ಹಲ್ಲೆಲೂಯಾ. 6ನೇ ದಿನ ಯಾವ ದಿನ? ನಮಗೆ ಯಾವ ದಿನ? ಶನಿವಾರ. ಹಲ್ಲೆಲೂಯಾ. ನಿಜ ಹೇಳಿ, ಎಷ್ಟು ಜನ ಅನುಭವಿಸಿದ್ದೀರಾ? ಬೇರೆ ಎಲ್ಲ ದಿನ ದೇವರು ಕೊಡೋದಕ್ಕಿಂತ ಈ ಶನಿವಾರ ಮಾತ್ರ ದೇವರ ಮಕ್ಕಳು, ದೇವರ ನಡೆಯುವವರಿಗೆ ನಾನು ನೋಡಿದ್ದೀನಿ, ಶನಿವಾರ ಮಾತ್ರ ಬೇರೆ ದಿನಕ್ಕಿಂತ ಕರ್ತನು ಜಾಸ್ತಿ ಒದಗಿಸಿಕೊಡುತ್ತಾ. ಇದನ್ನು ಎಷ್ಟು ಜನ ಅನುಭವಿಸಿದ್ದೀರಿ? ತಾಳೆಗೆ ಮೇಲೆ ಕರಗಳ ತಟ್ಟಿ ನೋಡೋಣ. ಆವತ್ತಿನ ದಿವಸ ಹಳೆ ಒಡಂಬಡಿಕೆ ಕಾಲದಲ್ಲಿ ಏನ್ ನಡೆದಿತ್ತೋ ಅದು ಇವತ್ತು ನಡೀತಾ ಐತೆ. ಹಲ್ಲೆಲೂಯಾ. ಅಕ್ಕ, ದುಡ್ಡೇ ಬಂದಿರಲ್ಲ, 6 ಬ್ಲೌಸಿಗೆ ದುಡ್ಡು ಬರಬೇಕು, ಶನಿವಾರ ಬಂದು ಕೊಡ್ತಾರೆ. ನೋಡಿದ್ದೀರಾ? ನೋಡಿದ್ದೀರಾ ಇಲ್ವಾ? ಅದು ನೋಡಿದ್ದೀರಾ ಇಲ್ವಾ? ನೋಡಿದ್ದೀರಲ್ಲ, ಸ್ತೋತ್ರ. ಆಮೇಲೆ ಈ ಶನಿವಾರ ಬಂದರೆ ನಾಳೆ ಸಬ್ಬತ್ ದಿವಸ. ಇವತ್ತು 2 ರೆಸ್ಟ್ ಏನು ಮಾಡ್ತಾ ಇದ್ದಾನೆ? ಕೂಡಿಸ್ಕೊಳ್ತಾ ಇದ್ದಾರೆ. ಅದರ ಮುಂದೆ ವಾಕ್ಯ ಓದಿ. ಸಮೂಹದ ಅಧಿಕಾರಿಗಳೆಲ್ಲರೂ ಮೋಶೆ ಬಳಿಗೆ ಬಂದು ಈ ಸಂಗತಿಯನ್ನು ತಿಳಿಸಿದರು. ಅದಕ್ಕೆ ಅವನು ಇದು ಯೆಹೋವನು ಹೇಳಿದ ಮಾತು, ನಾಳೆ ವಿರಾಮ ಮಾಡಿಕೊಳ್ಳತಕ್ಕ, ನಾಳೆ ಸಬ್ಬತ್ ದಿವಸ ವಿರಾಮ ಮಾಡಿಕೊಳ್ಳುವ
ಯೆಹೋವನ ಪರಿಶುದ್ಧ ಸಬ್ಬತ್ ದಿನವಾಗಿದೆ. ಯೆಹೋವನ ಪರಿಶುದ್ಧ ಸಬ್ಬತ್ ದಿನವಾಗಿದೆ. ಈ ಹೊತ್ತಿಗೆ ಸುಡಬೇಕಾದದನ್ನು ಸುಟ್ಟು ಬೇಯಿಸಬೇಕಾದದನ್ನು ಬೇಯಿಸಿದ ನಂತರ ಮಿಕ್ಕದ್ದನ್ನು ನಾಳೆ ತನಕ ಇಟ್ಟುಕೊಳ್ಳಿರಿ ಅಂದನು. ಮೋಶೆ ಆಜ್ಞಾಪಿಸಿದಂತೆ ಅವರು ಮರುದಿನದ ತನಕ ಅದನ್ನು ಇಟ್ಟುಕೊಂಡರು. ಅದನ್ನ ಮರುದಿನದ ತನಕ ಇಟ್ಕೊಂಡು, ಮರುದಿನ ಇಟ್ಕೊಂಡ್ರೆ ಏನಾಗುತ್ತೆ? ಊಟ ಬಿಡುತ್ತಾ ಇಲ್ವಾ? ಕೆಟ್ಟೋಗುತ್ತಾ ಇಲ್ವಾ? ಆದ್ರೆ ಇಲ್ಲಿ ನೋಡಿ ಏನಾಗ್ತದೆ, ಮರುದಿನ ತನಕ ಇಟ್ಕೊಂಡ್ರು ಅದು ನಾರಲಿಲ್ಲ. ಅದು ನಾನು ಭಾನುವಾರ ಚರ್ಚಿಗೆ ಬಂದ್ಬಿಟ್ರೆ ನನ್ನ ಬಿಸ್ನೆಸ್ ನಲ್ಲಿ ಕಲೆಕ್ಷನ್ ನಾರಲ್ಲ, ಸುಮ್ಗಿರು. ಹಲ್ಲೆಲೂಯಾ. ಭಾನುವಾರ ನೀನು ಹೋಗಿ ಮಾಡಿದ್ರೆ ನಾರುವುದು. ಅದಕ್ಕೆ ಸುಮಾರು ಬಿಸ್ನೆಸ್ ನಾರ್ಬಿಟ್ಟು ಹೋಗ್ಬಿಟ್ಟಿದೆ. ಆಲಯಕ್ಕೆ ಬರಕ್ಕೆ ಟೈಮ್ ಇಲ್ಲ, ಬಿಸ್ನೆಸ್ ಒಂದು ಕ್ಲೈಂಟ್ ಬರ್ತಾ ಇದ್ದಾರೆ. ಓಹೋ, ಕ್ಲೈಂಟ್ ಯಾರು ಗೊತ್ತಾ? ಅದು ಕ್ಲೈಂಟ್ ಯಾರು ಕ್ಲೈಂಟ್? ಅದು ಸೈತಾನ್ ಕ್ಲೈಂಟ್. ಅದು ಕ್ಲೈಂಟ್ ಬರ್ತ ವಸೂಲಿ. ಶನಿವಾರ ಎಲ್ಲಿ ಹೋದೆ? ಸಿನಿಮಾಗೆ ಹೋದ? ನಾನು ಸೇವೆಗೆ ಬರೋಕ್ಕೆ ಮುಂಚೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವನು. ನನ್ನ ಅನುಭವ ಹೇಳ್ತೀನಿ ಕೇಳಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 3,000 ಸಿಕ್ಕಿದ್ರೆ ಶನಿವಾರ ಮಾತ್ರ 5,000 to 6,000 ಬರ್ತದೆ. ಯಾಕೆ ಹೇಳಿ? ಶನಿವಾರ ರಾತ್ರಿ ನಾನು ಅಲ್ಲಿ ಬಿಡಬೇಕು. ಎಲ್ಲಿ? ಚೆನ್ನೈ ಬಿಡಬೇಕು ಟ್ರೈನಲ್ಲಿ. ಇಲ್ಲಿ ಬರಬೇಕು ಭಾನುವಾರ ಬೆಳಗ್ಗೆ. ನಾನು ಟಿಕೆಟ್ಗೆಲ್ಲ ಅಪ್ಪ ಮಾತ್ರ ಹೋಗಿ ದುಡ್ಡು ಕೊಡಿ ಅಂತೆಲ್ಲ ಕೇಳಲ್ಲ. ಶನಿವಾರ ರಾತ್ರಿಯಲ್ಲಿ ಬಿಟ್ಟು ಇಲ್ಲಿ ಬರಬೇಕು. ಇಲ್ಲಿ ಬಂದು ಆರಾಧನೆ ಮುಗಿಸ್ಕೊಂಡು ಹಳ್ಳಿಯಲ್ಲಿ ಹೋಗಿ ಎಲ್ಲ ಸೇವೆ ಎಲ್ಲ ಮಾಡಿ ಟ್ರ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಭಾನುವಾರ ರಾತ್ರಿ ರಿಟರ್ನ್ ಕಾವೇರಿ ಎಕ್ಸ್ಪ್ರೆಸ್ಸಲ್ಲಿ ಕೂತ್ಕೊಂಡ್ರೆ ಬೆಳಗ್ಗೆ ಮುಂಜಾನೆ ಹೋಗಿ ಚೆನ್ನೈಯಲ್ಲಿ ಇಳಿಬೇಕು. ದಾರಿಯಲ್ಲಿ ಊಟ, ಇಲ್ಲಿ ಸೇವೆಗೆ ಬೇಕಾದ ಖರ್ಚು ಎಲ್ಲ ಬೇಕು. ಸೋಮವಾರ ಬೆಳಗ್ಗೆ ಇಳಿದು ರೈಲ್ವೆ ಸ್ಟೇಷನಲ್ಲಿ ಸ್ನಾನ ಮಾಡಿಬಿಟ್ಟು ಸೀದಾ ಕೆಲಸಕ್ಕೆ ಹೋಗ್ಬಿಡುವೇನು. 1 ವರ್ಷ ಹಾಗೆ ಮಾಡಿದ್ದು. ಕೆಲವರಿಗೆ ಇಲ್ಲ ಆಯ್ತು ಬಿಡದಿಯಲ್ಲಿ ಚರ್ಚ್ ಮನೆ ಆಗಲ್ಲ, ಕೆಂಗೇರಿಯಿಂದ ಬರಲ್ಲ. ಕೇಳಿದ್ರ ಬಿಸ್ನೆಸ್, ಓಹೋ ಬಿಸ್ನೆಸ್ ಅಂಬಾನಿಯವರು, ಓಪ್ಪಪ್ಪ. ಆಮೇಲೆ ತರುವುದೆಲ್ಲ ಮಾರುವುದು. ಯಾಕೆ? ಹುಳ ಬಿದ್ದುಬಿಟ್ಟಿದೆ, ಅದಕ್ಕೆ ನಾರ್ತಾ ಇತ್ತು. ಅದಕ್ಕೆ ಸಾರ್ ದಿನಗಳು ಹೆಂಗನ ಹೋಗಲಿ, ಎಕನಾಮಿಕ್ ಹೆಂಗನ ಬದಲಾಗಲಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಬಿದ್ದೋಗಲಿ, ಎದೆಲ್ಲಿ ನಿನ್ನ ವ್ಯಾಪಾರ ಬೀಳಲಿ, ಮುಳುಗಲಿ, ಆದರೆ ನೀನು ಆರಾಧಿಸುವಂತ ದೇವರು ಅರಣ್ಯದಲ್ಲಿ ಆಕಾಶದ ಮನ್ನವನ್ನ ಪೋಷಿಸಿ ಇಸ್ರಾಯೇಲ್ ಜನರಿಗೆ ಪೋಷಣೆ ಮಾಡಿದ ದೇವರು ನಿನ್ನ ದೇವರು. ಯಜ್ಜನಾಮನ್ ಹೇಳ್ತಾ ಇದ್ದೀರಾ? ಅರಣ್ಯದಲ್ಲಿ ಪೋಷಣೆ ಮಾಡಿದ ದೇವರು ನನ್ನ ದೇವರು. ಕರೆಗಳ ತಟ್ಟಿ, ತಲೆ ಮೇಲೆ ಕರೆಗಳ ತಟ್ಟಿ ಹೇಳಿ, ಅರಣ್ಯದಲ್ಲಿ ಪೋಷಣೆ ಮಾಡಿದ ದೇವರು ನಮ್ಮ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಇವತ್ತು ನೋಡಿ, ಆದರೆ ಏನಾಯಿತು? ಭಾನುವಾರ ಸಬ್ಬ ದಿವಸಕ್ಕೆ ಬೇಕಾಗಿರೋದನ್ನ ಹಿಂದಿನ ದಿವಸನೇ ಕೂಡಿಸ್ಕೊಳ್ಳಿ ಅಂದ್ಬಿಟ್ರು. ಇಲ್ಲಿ ಮುಂದೆ ಓದಿಕೊಳ್ಳುವ. ಆಗ ಮೋಶೆ ಅವರಿಗೆ, ಈ ಹೊತ್ತು ಅದನ್ನು ಊಟ ಮಾಡಿರಿ, ಈಗೊತ್ತು ಊಟ ಮಾಡ್ರಿ. ಈ ದಿನವು ಯೆಹೋವನ ಸಬ್ಬತ್ ದಿನವಾದದರಿಂದ, ಈ ದಿನ ಯೆಹೋವನ ಸಬ್ಬತ್ ದಿವಸವಾದದರಿಂದ ಈ ಹೊತ್ತು ಅದು ಅಡವಿಯಲ್ಲಿ ದೊರೆಯುವುದಿಲ್ಲ. ಇವತ್ತು ಅದು ಅಡವಿಯಲ್ಲಿ ದೊರೆಯುವುದಿಲ್ಲ. 6 ದಿವಸ ಅದನ್ನು ಕುಡಿಸಬಹುದು. 6 ದಿವಸ ಅದನ್ನ
ಕೂಡಿಸಬಹುದು. 7ನೇ ದಿನ ಸಬ್ಬತ್ ಆದದ್ರಿಂದ 7ನೇ ದಿವಸ ಸಬ್ಬತ್ ಆದದ್ರಿಂದ ಅದು ದೊರೆಯುವುದೇ ಇಲ್ಲ ಎಂದು ಹೇಳಿದನು. ಅದು ದೊರೆಯುವುದೇ ಇಲ್ಲವೆಂದು. ಹಲ್ಲೆಲೂಯಾ. ಸರ್, ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ, ಭಾನುವಾರ ಆರಾಧನೆ ಬಿಟ್ಬಿಟ್ಟು ಬಿಸ್ನೆಸ್ ಅಲ್ಲಿಂದ ಹೋಗ್ಬೇಡ ಬ್ರದರ್, ಅದೇನು ಸಕ್ಸಸ್ ಆಗಲ್ಲ. ಎಷ್ಟು ಹೇಳಿದ್ರು ಸರಿ. ಕೆಲವರು ಏನು ಮಾಡೋದು? ಮೋಸೆ ಅಷ್ಟು ಹೇಳಿದ್ರು ಅವ್ರು ಕೇಳಲಿಲ್ಲ. ಏನಾಯ್ತು ಓದಿಕೊಳ್ಳುವ? ಹಾಗೆಯೇ ಆಯಿತು. ಜನರಲ್ಲಿ ಕೆಲವರು 7ನೇ ದಿನದಲ್ಲಿ ಅದನ್ನು ಕೂಡಿಸಿಕೊಳ್ಳುವುದಕ್ಕೆ ಹೋದಾಗ, ಎಲ್ಲರೂ ಇಲ್ಲಿ ಹೋಗಿ ಚರ್ಚಲ್ಲಿ ಯೆಹೋವನನ್ನು ಆಶ್ರಯಿಸುವೆ ಅಂತ ಆರಾಧನೆ ಮಾಡಿದ್ರೆ ಇವನ್ ಮಾತ್ರ ಬಂಡಿ ಎಷ್ಟು ಕೋಟಿ ತೊರಗಿತ್ತು. ಬಾಕ್ಸ್ ಎತ್ಕೊಂಡು ಹೋಗ್ರು. ಅವ್ರು ತಂದು ತರಕ್ಕಾಗಿಲ್ಲ ಅಂತ ಕಾರ್ಲಿ ಇಟ್ಟವ್ರು. ಹೋಗ್ಕೊಂಬರ್ರ. ಮಾರನೇ ದಿವಸ ಬರ್ತಾರೆ. ನೆಕ್ಸ್ಟ್ ಬ್ರದರ್ ಕಲೆಕ್ಷನ್, ಟೋಟಲ್ ಅಲೆಕ್ಷನ್. ಸಾರ್, ಹಳೆ ಒಡಂಬಡಿಕೆ ಕಾಲದಲ್ಲಿ ಏನ್ ನಡೆದಿತ್ತೋ ಇವತ್ತು ಅದೇ ನಡೀತಾ ಇರೋದು. ನೀವು ಅನ್ಕೊಂಡ್ರ ಲೇಟೆಸ್ಟ್ ದೇವರಂತ? ಇಲ್ಲ, ಮೋಸೆಯ ದೇವರು, ಅಬ್ರಾಹ್ಮನ ದೇವರು, ಇಸ್ರಾಯೇಲ್ಯರ ದೇವರು, ಓ ನಮ್ಮ ದೇವರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. எடுத்துட்டு போறியா வண்டிய? போறியா? அது சீட் பெல்ட் ஆகக்கூட கிங் 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 டிங் டிங் எல்லாம் போச்சு. ಹಲ್ಲೆಲೂಯಾ. ಅಲ್ಲಿ ಏನಾದ್ರು ಓದಿ ಪಲ್ಬದ 7ನೇ ದಿವಸ ಜನರಲ್ಲಿ ಕೆಲವರು 7ನೇ ದಿನದಲ್ಲಿ ಅದನ್ನು ಕೂಡಿಸಿಕೊಳ್ಳಕ್ಕೆ ಹೋದಾಗ ಅವರಿಗೆ ಏನೂ ಸಿಕ್ಕಲಿಲ್ಲ. ಅಲ್ಲಿ ಏನೋ ಸಿಗಲಿಲ್ಲ. ಆಗ ಯೆಹೋವನ ಮೋಶೆಗೆ ನೀವು ಎಲ್ಲಿಯವರೆಗೂ ನನ್ನ ಆಜ್ಞೆಯನ್ನು ನಾನು ಮಾಡಿರುವ ನಿಯಮವನ್ನು ಅನುಸರಿಸದೆ ಅಲಕ್ಷ್ಯ ಮಾಡಿರೋ ನೋಡಿರಿ. ಅಲಕ್ಷ್ಯ ಮಾಡುತ್ತೀರ ನೋಡ್ರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂದು ನಾನು ಅಪ್ಪಣೆ ಮಾಡಿರುವುದರಿಂದಲೇ 6ನೇ ದಿನದಲ್ಲಿ 2 ದಿನದ ಆಹಾರವು ನಿಮಗೆ ದೊರಕುವಂತೆ ಅನುಗ್ರಹಿಸಿದ್ದೇನೆ. 6ನೇ ದಿವಸ ನಿನಗೆ 2 ವರ್ಷ ಕೊಟ್ರಲ್ಲ, ನೀನು ಅದರಲ್ಲಿ ಶೇವಿಂಗ್ಸ್ ಶೇವಿಂಗ್ ಮಾಡ್ಕೊಳ್ಳೋಣ. ಎಲ್ಲಿ ಮಾಡ್ದ ಶೇವಿಂಗ್ಸು? ಎಲ್ಲ ಸಾರ್ ಮಾಡ್ದ ಶೇವಿಂಗ್ಸು. ಸ್ವಾಮಿ, ಅರಣ್ಯದಲ್ಲಿ ಬೀಳುವ ಮಣ್ಣಕ್ಕೋಸ್ಕರ ಉನ್ನತದಿಂದ ಬೀಳುವಂತ ಮಣ್ಣ ಬೇಡ ಅಂತ ಹೋಗುವಂಥವ್ರನ್ನ ಏನು ಹೇಳ್ಬೇಕು ಹೇಳಿ? ನಾನು ಕರ್ತನ ಆಲಯವನ್ನು ಬಿಟ್ಟು ಹೋಗಿ ಸಂಪಾದನೆ ಮಾಡಿ ನನ್ನ ಮಕ್ಕಳನ್ನ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂತ ಒಬ್ಬ ಬಂದು ಇಲ್ಲಿ ಸಾಕ್ಷಿ ಹೇಳಕ್ಕೆ ನೋಡೋಣ. ಒಬ್ಬಣ್ಣ ಕರೆಸಿ ಇಲ್ಲಿ ಕರ್ತನ ಆಲಯವನ್ನು ಆರಾಧನೆಯನ್ನು ಬಿಟ್ಟು ಹೋಗಿ ಸಂಪಾದನೆ ಮಾಡಿದ್ರಿಂದ ಇವತ್ತು ನಾನು ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳುವ ಒಬ್ಬಣ್ಣ ಇಲ್ಲಿ ಕರ್ಕೊಂಬಂದು ನಿಲ್ಲಿಸಿ ಸಾರ್. ನಿನ್ನೆ ಇವತ್ತು ಮೋಸೆ ಕಾಲದಲ್ಲಿ ಕರ್ತನ ಏನನ್ನ ಹೇಳಿದನೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವು ಹಾಗೆಯೇ. ಈ ಆಲಯ ಆರಾಧನೆ ಅಂತಂದ್ರೆ ಸುಮ್ಮನೆ ಅಂತ ಅನ್ಕೊಂಡ ಸ್ವಾಮಿ, ನಿನ್ನನ್ನು ಕಾಪಾಡುವಂಥ ಆರಾಧನೆ, ನಿನ್ನನ್ನು ಆಶೀರ್ವದಿಸುವ ಆರಾಧನೆ. ಕೆಲವು ಜ್ಞಾನಿಗಳಿದ್ದಾರೆ, ಆರಾಧನೆ ಬಿಟ್ಬಿಟ್ಟು ಮದುವೆಗೆ ಹೋಗ್ತಾರೆ.
ಅವರಿಗೆ ಯಾವಾಗ ಮದುವೆ ಆಗುತ್ತಂತ ನೀವು ಕೂತ್ಕೊಂಡು ನೋಡ್ರಿ. ಬುದ್ಧಿಹೀನತೆ ಸಾರ್, ಬುದ್ಧಿಹೀನತೆ ಸಾರ್, ಬುದ್ಧಿಹೀನತೆ ಸಾರ್. ಯೆಹೋವನ ಮಂಜೂಷ ನಿನ್ನ ಮನೆಯಲ್ಲಿ ಇರಬೇಕು. 6 ದಿವಸ ಮಾತ್ರ ನಿನಗಾಗಿ ಕೊಟ್ಟಿದ್ದಾನೆ, 1 ದಿವಸವನ್ನ ಕರ್ತನಿಗೋಸ್ಕರವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೀನು ಅನುದಿನ ತಿನ್ನುವಂಥ ಆಹಾರ ಅಲ್ಲ, ಪರಲೋಕದ ಇಳಿದು ಬರುವಂಥ ಆಹಾರ. ಆಮೇಲೆ ಆಮೇಲೆ ಸಬ್ಬ ದಿವಸಕ್ಕಾಗಿ ಎಕ್ಸ್ಟ್ರಾ ಕೂಡಿಸಿಕೊಂಡು ಇಡಲ್ಪಟ್ಟಂಥ ಮಣ್ಣ ತೋರಿಸಿ ಫೋಟೋ. ಅದು ಎಂಥದ್ದು? ಚಿನ್ನದ ಪಾತ್ರೆ ಒಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಓದಿಕೊಳ್ಳೋ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ ಏನು ಹೇಳ್ತಾ ಐತೆ? ಆತನ ಪರಿಪೂರ್ಣತೆಯಿಂದಲೇ ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿದ್ದೇವೆ. ಹಲ್ಲೆಲೂಯಾ. ಆಮೇಲೆ ನೋಡ್ರಿ, ಪರಿಪೂರ್ಣತೆ. ಏನು ಹೇಳಿ? ಪರಿಪೂರ್ಣತೆ. ಹಲ್ಲೆಲೂಯಾ. 3ನೇದಾಗಿ ಒಂದು ಮಾತು ಹೇಳ, ಇದನ್ನು ಆಮೇಲೆ ಬೋಧಿಸ್ತೀನಿ. 3ನೇ ತೋರಿಸ್ಬಿಡಿ, 3ನೇ ತೋರಿಸ್ಬಿಡಿ. ಮಂಜಿಸದ ಪೆಟ್ಟಿ ಒಳಗಡೆ ಇರುವಂಥ 3ನೇ ವಸ್ತು ಆರೋನಿನ ಚಿಗುರಿದ ಕೋಲು. ಆರೋನಿನ ಚಿಗುರಿದ ಕೋಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರೋನಿನ ಚಿಗುರಿದ ಕೋಲು. ಪೆಟ್ಟಿ ತೋರಿಸಿ ನೋಡಿ. ಈ ಆರೋನಿನ ಚಿಗುರಿದ ಈ ಕೋಲು ಇದು ಹೇಗೆ ಚಿಗುರಿತು ಅಂತಂದ್ರೆ ಒಂದು ವಿಷಯ ಓದಿಕೊಳ್ಳುವ. ಅರಣ್ಯಕಾಂಡ 16ನೇ ಅಧ್ಯಾಯ 1ನೇ ವಚನ, 16ನೇ ಅಧ್ಯಾಯ 1ನೇ ವಚನದಿಂದ ಓದುವ. ಲೇವಿಯ ಮರಿಮಗನು ಕೆಹಾತನ ಮೊಮ್ಮಗನು ಇಚ್ಚಾರನ ಮಗನೂ ಆದ ಕೋರಹನು, ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತಾನ್, ಅಭಿರಾಮರು, ಪೆಲೇತನ ಮಗನಾದ ಓನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ತಿರುಗಿ ಬಿದ್ದರು. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ ನಿಮ್ಮಿಂದ ಸಾಕಾಯಿತು, ನಿನ್ನಿಂದ ನಮಗೆ ಸಾಕಾಯಿತು. ಹಲ್ಲೆಲೂಯಾ. ಯಾಕಂದ್ರೆ ಇದೇನಪ್ಪ, ಈ ಸೇವಕರು ಹೇಳಿದ್ರೇನೆ ನಾವು ಮಾಡಬೇಕಾ? ಛೇ ನಮಗೆ ಸಾಕಾಯಿತು. ಎಷ್ಟು ಜನ ಆ ಥರ ಹೇಳ್ತಾ ಇದ್ದೀರಾ? ಚೆನ್ನಾಗಿ ಬರ್ತೀರಾ ನೀವು? ಪಾಸ್ಟರ್ ಮಾತು ಕೇಳಿ ಸಾಕಾಗೋಯ್ತು. ಆಮೇಲೆ ಹೇಳಿ ನೋಡ, ಎಷ್ಟು ಜನ ಇದ್ದೀರಿ? ಅಯ್ಯೋ ಬಂಗಾರ ಹುಷಾರಾಗಿದ್ದೀರಿ ನೀವೆಲ್ಲ. ಹಲ್ಲೆಲೂಯಾ. ನಿಮ್ಮಿಂದ ಸಾಕಾಯಿತು. ಈ ಸಮ್ಮುಖದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ. ಈ ಸಮ್ಮುಖದವರಲ್ಲಿ ಪ್ರತಿಯೊಬ್ಬರು ದೇವರಿಗೆ ಏನು? ಅದಕ್ಕೆ ಅರ್ಥ ಏನು? ಚರ್ಚಲ್ಲಿ ಇರುವವರೆಲ್ಲ ದೇವ್ರ ಮಕ್ಕಳೇ ಕಣಪ್ಪ. ಹ್ಞೂ ಕಣಪ್ಪ, ಇಲ್ಲಂತ ಹೇಳಿದೆ ಯಾರಪ್ಪನಪ್ಪ? ಈ ಸಮ್ಮುಖದವರೆಲ್ಲರೂ ದೇವರಿಂದ ಪ್ರತಿಷ್ಠಿಸಲ್ಪಟ್ಟವರೇ. ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಯೆಹೋವನು ಇವರೆಲ್ಲರ ಮಧ್ಯದಲ್ಲಿಯೂ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮ್ಮುಖದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನೆಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕರ ಮಾತು ಕೇಳಿ ಅದರಂತೆ ನಡಿ ಅಂತಂದ್ರೆ ಕೆಲವರು ಹೋಗಿ ಪಾಸ್ಟರು ಅವ್ರನ್ನೇ ಜಾಸ್ತಿ ಹೆಚ್ಚಿಸ್ಕೊಂಡು ಮಾತಾಡ್ತಾರೆ. ಸ್ವಾಮಿ, ನಿಮ್ಮ ನೀವೇ ಹೆಚ್ಚಿಸ್ಕೊಳ್ತಾ ಇದ್ದೀರಾ. ಆಮೇಲೆ ಮೋಶೆ ಆ ಮಾತನ್ನು ಕೇಳಿ ಅಡ್ಡ ಬಿದ್ದು
ಕೋರಹನಿಗೂ ಅವನ ಎಲ್ಲ ಸಮೂಹದವರಿಗೆ ಮೋಸೆ ಅದನ್ನು ಕೇಳಿ ಅಡ್ಡ ಬಿದ್ದು ಕೋರಹನಿಗೂ ಅವನ ಎಲ್ಲ ಸಮೂಹದವರಿಗೂ ಕೋರಹನಿಗೂ ಅವನ ಎಲ್ಲ ಸಮ್ಮುಖದವರಿಗೂ ತನ್ನವರು ಯಾರೆಂಬುದನ್ನು ನೋಡಿ, ತನ್ನವರು ಯಾರೆಂಬುದನ್ನು ಯೆಹೋವನು ನಾಳೆ ತಿಳಿಸುವನು. ಯೆಹೋವನು ನಾಳೆ ತಿಳಿಸುವನು. ಯಾರನ್ನು ಯೆಹೋವನು ಪ್ರತಿಷ್ಠಿಸಿದ್ದಾನೋ, ಯಾರನ್ನು ಯೆಹೋವನು ಪ್ರತಿಷ್ಠಿಸಿದಾನೋ, ಯಾರನ್ನು ತಾನೇ ಹಾದುಕೊಂಡಿದ್ದಾನೋ, ಯಾರನ್ನು ತಾನೇ ಆದುಕೊಂಡಿದ್ದಾನೋ ಅವರನ್ನು ಮಾತ್ರ ಆತನು ತನ್ನ ಹತ್ತಿರ ಬರಗೊಳಿಸುವ. ಅವರನ್ನು ಮಾತ್ರ ಆತನು ತನ್ನ ಹತ್ತಿರಕ್ಕೆ ಬರಗೊಳಿಸುವ ಆತನಾಗಿದ್ದಾನೆ. ಎರಡು ಕರಗಳ ತಟ್ಟಿ ಕತ್ತ ನಾಮಕ್ಕೆ ಮಹಿಮೆ ಸಲ್ಲಿಸುವ. ಹಲ್ಲೆಲೂಯಾ. ಆಮೆನ್, ಆಮೆನ್, ಹಲ್ಲೆಲೂಯಾ. ಸರ್, ಪೆಟ್ಟಿನ ಮುಟ್ಟಿದಿಗೆ ಸತ್ತೋದನ ಉಜ್ಜಿಯ. ಆದರೆ ಪೆಟ್ಟಿ ಇರುವಂತ ಸಮ್ಮುಖದ ಒಳಗೆ ಹೋಗಿ ಅದರ ಮೇಲೆ ಪಸ್ಕಾ ಕುರಿಮರಿಯ ರಕ್ತವನ್ನ ಪ್ರೋಕ್ಷಿಸುವುದಿಗೆ ಯಾರು ತನ್ನವರೆಂದು ದೇವರು ತೀರ್ಮಾನಿಸಿದಾನೋ ಅವರ ತನ್ನ ಹತ್ತಿರಕ್ಕೆ ಬರಗೊಳಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಎಸ್ತರ್ ಪುಸ್ತಕ ಓದಿದ್ದೀರಾ? ಎಷ್ಟು ಜನ ಎಸ್ತರ್ ಪುಸ್ತಕ ಓದಿದ್ದೀರಾ? ಎಸ್ತರ್ ಪುಸ್ತಕದಲ್ಲಿ ಎಸ್ತರಳು ಅಗಸ್ವರೋಷ ರಾಜನ್ನ ನೋಡಕ್ಕೆ ಅರಮನೆ ಒಳಗಡೆ ಹೋಗ್ತಿದ್ದಾಳೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಪರ್ಮಿಷನ್ ಇಲ್ಲದೆ ಒಳಗಡೆ ಹೋದ್ರೆ ಅವ್ರನ್ನ ಹತ ಮಾಡ್ತಾರೆ. ಆದರೆ ಅವ್ರನ್ನ ನೋಡಿ ಇವರು ನಮ್ಮವರು ಅಂತ ಕರ್ತನ ಕರ್ಕೊಂಡ್ರೆ, ರಾಜ ಕರ್ಕೊಂಡ್ರೆ ಅವ್ರಿಗೆ ಸುಖ ಆಗುತ್ತದೆ. ಎಸ್ತರಲ್ಲಿ ಹೋಗಿ ನಿಂತ್ಕೊಂಡ್ಲು. ಯಾರು ಪರ್ಮಿಷನ್ ಇಲ್ಲದೆ ಬಂದಿರುವುದು ಅವ್ರು ಹೇಳ್ತಾ ಇದ್ದಾರೆ. ಎಸ್ತರ್ ಅವನು ಹೇಳ್ದ, ಓ ರಾಜಾತಿಯೇ, ಕಣ್ಮಣಿಯೇ, ಎಸ್ತರಲೇ, ನಿನಗೇನು ಬೇಕು ಕೇಳು. ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಬೇಕಾದ್ರೂ ನಿನಗೆ ಕೊಟ್ಟು ಬಿಡುತ್ತೇನೆ. ಆವತ್ತು ಎಸ್ತರಳಿಗೆ ಆದ ಅನುಭವ, ಕರ್ತನ ಸೇವೆಗಾಗಿ ದೇವರು ಯಾರನ್ನ ಕರೀತಾನೋ, ಯಾರನ್ನ ಬೇರ್ಪಡಿಸಿಕೊಳ್ಳುತ್ತಾನೋ, ಯಾರನ್ನ ಅಭಿಷೇಕ ಮಾಡುತ್ತಾನೋ ಅವರಿಗೆ ಅಂತ ಅನುಭವ ಉಂಟಾಗುತ್ತದೆ. ಹಲ್ಲೆಲೂಯಾ. ಆಮೆನ್, ಆಮೆನ್, ಹಲ್ಲೆಲೂಯಾ. ಆದರೆ ಇಸ್ರಾಯೇಲ್ ಜನರಿಗೆ ಏನಂದ್ರು, ಏನಪ್ಪ ನೀವು ಮಾತ್ರ ದೊಡ್ಡವ್ರು ಅಂತ ಹೆಚ್ಚಿಸ್ಕೊಳ್ತೀರ, ಯಾಕಂದ್ರೆ ನಾವು ದೇವ್ರ ಮಕ್ಕಳಲ್ವಾ? ನಮ್ಮಳು ದೇವರಿದಾರಪ್ಪ. ಮನೆ ಕೇಳಿ ನಾನು ಹೇಳಿದೆ, ಸಹೋದರ ನಿನ್ನ ತಲೆ ಮೇಲೆ ಕೂದಲು ಬೆಳೀತಿದೆ ಅಂತ ಹೇಳಿದೆ, ಬೆಳೆದೇ ಬಿಟ್ಟಿದ್ದೆ ನಾನು ಪ್ರವಾದಿ ಅಂತ. ಅಯ್ಯೋ, ಹಲ್ಲೆಲೂಯಾ. ಆಮೆನ್. ಸಾರ್, ಪ್ರವಾದನೆ ಹೇಳುವುದರಿಂದ ಅಲ್ಲ ಸಾರ್, ಕರೆಸಿಕೊಂಡಿರುವುದರಿಂದ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅವಾಗ ಇದನ್ನೆಲ್ಲ ನಿಲ್ಲಿಸಕ್ಕೆ ಒಂದು ಕೆಲಸ ಮಾಡ್ದ. ಏನಂತ ಮಾಡ್ದ ಓದಿಕೊಳ್ಳುವ. ಅರಣ್ಯಕಾಂಡ 17ನೇ ಅಧ್ಯಾಯಕ್ಕೆ ಬರುವ. ನೆಕ್ಸ್ಟ್ ಅಧ್ಯಾಯದಲ್ಲಿ ಅರಣ್ಯಕಾಂಡ 17ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳುವ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಅವನು ಮೋಸೆಗೆ ಹೇಳಿದೇನೆಂದರೆ, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೀಗೆ ಮಾಡಬೇಕು. ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಈ ರೀತಿಯಾಗಿ ಮಾಡಬೇಕು. ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ತೆಗೆದುಕೊಳ್ಳಬೇಕು. 12 ಕೋಲುಗಳನ್ನು ತೆಗೆದುಕೊಳ್ಳಬೇಕು. ಅವನವನ ಕೋಲಿನ ಮೇಲೆ ಆಯಾ ಕುಲಾಧಿಪತಿಯ ಹೆಸರನ್ನು ಬರೆಸಬೇಕು. ಲೇವಿ ಕುಲಕ್ಕೂ ಒಂದು ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರನ್ನು ಬರೆಸಬೇಕು. ನೀನು ಆ ಕೋಲುಗಳನ್ನು ದೇವದರ್ಶನದ ಗುಡಾರದಲ್ಲಿ ಆಜ್ಞಾ ಶಾಸನಗಳ ಮುಂದೆ ಆಸನಶಾಸ್ತ್ರದ ಮುಂದೆ ನಾನು ನಿಮಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇಡಬೇಕು. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಅವನ ಕೋಲು. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವ.
ಹಲ್ಲೆಲೂಯಾ. ಮುಂದೆ ಓದಿಕೊಳ್ಳುವ. ಇಸ್ರಾಯೇಲ್ಯರು ನೋಡಿ, ಅದೇ ಇಸ್ರಾಯೇಲ್ಯರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣಗುಟ್ಟುವಿಕೆಯು ಗುಣಗುಟ್ಟುವಿಕೆಯು ನನಗೆ ಇನ್ನೂ ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರಾ 12 ಮಂದಿ ಬಂದು ಏನ್ ಮಾಡ್ತಾವ್ರೆ? ಅವರವ್ರ ಕೋಲ್ನ ಕೊಡ್ತಾವ್ರೆ. ಹಲ್ಲೆಲೂಯಾ. ತಗೊಂಡು ಹೋಗಿ ಯೆಹೋವನ ಸನ್ನಿಧಾನದಲ್ಲಿ ಇಟ್ಟಾಯಿತು. ಮಾರನೇ ದಿವಸ ಬೆಳಗ್ಗೆ ಮುಂದೆ ಅದಕ್ಕನುಸಾರವಾಗಿ ಮೋಶೆಯು ಇಸ್ರಾಯೇಲ್ ಸಂಗಡ ಮಾತಾಡಲಾಗಿ ಅವರ ಕುಲಾಧಿಪತಿಗಳೆಲ್ಲರೂ ಕುಲಕ್ಕೆ 1 ಕೋಲಿನ ಮೇರೆಗೆ 12 ಕೋಲುಗಳನ್ನು ಅವನ ಕೈಗೆ ಕೊಟ್ಟರು. ಅವುಗಳೊಡನೆ ಆರೋನನ ಕೋಲು ಇತ್ತು. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿರುವಂತ ಕೋಲು ಚಿಗುರಿ. ತೇಜನಾಮ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಆರೋನನ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. ಹಲ್ಲೆಲೂಯಾ. ಆಮೇಲೆ ಉಳಿದವ್ರಲ್ಲ ನೋಡಿದ್ರ, ಅವ್ರವ್ರ ಕೋಲ್ನ ಏನ್ ಮಾಡಿದ್ರು? ಒಣಗಿದ್ದಾಗಿ ಹೋಗಿತ್ತು. ಆರೋನಿನ ಕೋಲು ಮಾತ್ರ ನಿನಗೆ 100 ಸೇವಕರು ಗೊತ್ತಿರ್ತಾರೆ, ಆದ್ರೆ ನಿನ್ನ ಮೇಲೆ ದೇವರು ನೇಮಿಸಿರುವ ಒಬ್ಬ ಸೇವಕರಂತ. ಆ ಸೇವಕನ ಆಲೋಚನೆಯಲ್ಲಿ ನೀನು ನಡೆಯದೆ ಹೋದರೆ ಓಬೇದೇದಮನ ಮನೆಗೆ ಬಂದ ಆಶೀರ್ವಾದ ನಿನಗೆ ಬರಲ್ಲ. ಕೆಲವ್ರಿಗೆ ಹೆಂಗ್ ಗೊತ್ತಾ? ಪಾಸ್ಟರ್ ಹತ್ರ ಹೋದ್ರೆ ಪಾಸ್ಟರು ಎ ಇಂದ ಇಸಡ್ ತನಕ ಎಲ್ಲ ಕೇಳಿ ಎಕ್ಸ್ರೇ ಸ್ಕ್ಯಾನ್ ಎಲ್ಲ ಮಾಡಿ ಹಿಂಗೆ ಮಾಡಬಾರ್ದು ಹಂಗೆ ಅಂತಾರೆ. ಅದಕ್ಕೆ ಪಾಸ್ಟರ್ ಆಲೋಚನೆ ಬೇಡ. ಪಾಸ್ಟರ್ ಆಲೋಚನೆ ಬಿಟ್ಬಿಟ್ಟು ಸೈಡಲ್ಲಿ ಪೋಸ್ಟರ್ ಆಲೋಚನೆ ತಗೊಳ್ಳೋದು. ಪೋಸ್ಟರ್ ಆಲೋಚನೆ ಅಂದರೆ ಇವ್ರು ಏನು ಹೇಳಿ ಕೇಳಿದ್ರು ನೀವು ಮಾಡಿ, ದೇವರು ನಿಮ್ಮ ಸಂಗಡ ಇರುವನು, ನಾನು ನಿಮಗೆ ಆಶೀರ್ವಾದ ಮಾಡುವೇನು. ಹಲ್ಲೆಲೂಯಾ. ಇಂಥ ಪೋಸ್ಟರ್ಗಳಿದ್ದಾರೆ, ಇವ್ರುಗಳ ಯೂಸ್ ಮಾಡಿಕೊಳ್ಳಿ. ಚೆನ್ನಾಗಿ ಗಮನಿಸಿ. 1 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಆದ್ರೂ ನಾನೊಂದು ಕಾಯ್ತಾನೆ ಇರ್ತೀನಿ. ನನಗೆ ಗೊತ್ತು, ದೇವರ ನೇಮಿಸಿದ ಸೇವಕನ ಆಲೋಚನೆ ಮೇಲೆ ಯಾರು ನಡೆಯುತ್ತಾರೋ ಅವರ ಕುಟುಂಬವನ್ನು ಕರ್ತನು ಚಿಗುರಿಸಿ ಆಶೀರ್ವದಿಸುವಾತನಾಗಿದೆ. ಯಾರ್ದೋ ಅವರು ಸೇವಕರು ತಾನೆ, ಯಾರೋ ಒಂದು ಸೇವಕರು ಬಂದು ಪ್ರೇಯರ್ ಮಾಡಿದ್ರೆ ಸಾಕಲ್ವೇ? ಯಾರೋ ಒಂದು ಸೇವಕರದ್ದು ಪ್ರೇಯರ್ ಮಾಡಿಸ್ಕೊಂಡ್ರೆ ಸಾಕಲ್ವೇ? ಯಾರೋ ಒಂದು ಸೇವಕರ ಹತ್ರ ಆಲೋಚನೆ ತಗೊಂಡ್ರೆ ಸಾಕಲ್ವೇ ಅಂತ ಹೇಳಿ ಪಾಸ್ಟರ್ ಬಿಟ್ಬಿಟ್ಟು ಪೋಸ್ಟರ್ಗಳ ಹತ್ರ ತಿರುಗಾಡುವವರು ಇದ್ದಾರೆ. ತಿರುಗಾಡಿ ಬೇಡ ಅಂತ ಹೇಳಿದೆ ಯಾರು, ಆದರೆ ಯಾರನ್ನು ಕರ್ತನ ಆಶೀರ್ವದಿಸ್ತಾನಂತ ಇದ್ದು ನೋಡಿ. ಯಾರನ್ನ ಕರ್ತನ ಆಶೀರ್ವದಿಸ್ತಾನಂತ ಇದ್ದು ನೋಡಿ ಗೊತ್ತಾಗುತ್ತೆ. ಆಮೇಲೆ ಒಂದು ಕುಟುಂಬ ಆಶೀರ್ವಾದವಾಗಿರಬೇಕು. ಓಬೇದೇದಮನ ಮನೆಯನ್ನ ದೇವರ ಆಶೀರ್ವಾದ ಮಾಡಿದ್ರೆ ಕಾರಣ ಬೈಬಲ್ ಹೇಳ್ತಾ ಇದೆ, ಯೆಹೋವನ ಮಂಜೂಸದ ನಿಮಿತ್ತ ಅವನ ಆಶೀರ್ವಾದ ಮಾಡ. ಯೆಹೋವನ ಮಂಜೂಸದ ಒಳಗಡೆ ಇರುವುದು ದೇವರ ಕೈಗಳಿಂದ ಬರೆಯಲ್ಪಟ್ಟಿರುವಂತ ವಾಕ್ಯ, ಪವಿತ್ರಾತ್ಮನಿಂದ ನಿನ್ನ ಹೃದಯದಲ್ಲಿ ಬರೆಯಲ್ಪಡುವಂತ ಅನುಭವ. ಹಲ್ಲೆಲೂಯಾ. ಎರಡನೇದಾಗಿ ಅನುದಿನ ಕೃಪೆ, ಅನುದಿನ ಆತ್ಮಿಕವಾದಂಥ ಕೃಪೆ. ಸಭೆಯಲ್ಲಿ ನೀನು ಹೊಂದುವಂಥ ಅಭಿಷೇಕನೇ ಮಣ್ಣ. ನಿನ್ನ ಮನೆಯಲ್ಲಿ ದಿನ ಪ್ರೇಯರ್ ಮಾಡಬಹುದು, ಆದರೆ ಸಭೆಯಲ್ಲಿ ನೀನು ಹೊಂದುವಂಥ ಅಭಿಷೇಕವೇ ಮಣ್ಣ. ಸಭೆಯಲ್ಲಿ ನೀನು ಹೊಂದುವಂಥ ಪ್ರಸನ್ನತೆಯ ಮಣ್ಣ. ಕೆಲವರು ಅಂತಾರೆ, ಬ್ರದರ್ ನಾವು ಆನ್ಲೈನಲ್ಲಿ ನೋಡಿದೀವಿ. ಓ ಓ ಓ ಆನ್ಲೈನಲ್ಲೇ ಬದುಕ್ಬಿಡು. ಆನ್ಲೈನ್ ನೋಡಿದೆ ನೀನು, ಆನ್ಲೈನಲ್ಲಿ ನೋಡಿದ ನಿಜ ವಿಷಯ ನಮ್ಗೆ ಗೊತ್ತಿಲ್ವಾ? ಆನ್ಲೈನಲ್ಲಿ ನೋಡಿದ್ದು ಗೊತ್ತಿಲ್ವಾ?
ಆನ್ಲೈನಲ್ಲಿ ನೋಡುವುದು. ಆಮೇಲೆ ಯಾರ ಬಂದರೆ ಅಕ್ಕ ಹೇಳಿ, ಆಮೇಲೆ ಇರಿ ಬರ್ತೀನಿ ಬೈಕಲ್ಲಿ ಡುರ್ರ್, ಆಮೇಲೆ ಡುರ್ರ್ ಅಂತ ಬಂದು ಮತ್ತೆ ಆನ್ ಮಾಡುವಾಗ ಅಲ್ಲಿ ಆನ್ಲೈನ್ಲಿ ಪಾಸ್ಟರ್ ನನ್ನ ಮನವೇಗವನ್ನು ಕೊಂಡಾಡು, ನನ್ನ ಮನವೇಗವನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಆತ, ನನ್ನ ಸರ್ವೇಂದ್ರ ಆತ. ಅಪ್ಪ, ನಿನ್ನ ಮನೆ ಒಳಗಡೆ ಆತನಿರ್ಬೇಕಂದ್ರೆ ಆತನ ಮನೆ ಒಳಗಡೆ ನೀನಿರಬೇಕು, ಅದನ್ನು ಮರೆಯಬೇಡ. ನಿನ್ನ ಮನೆ ಒಳಗಡೆ ಆತನಿರ್ಬೇಕಂತಂದ್ರೆ ಆತನ ಮನೆ ಒಳಗಡೆ ನೀನಿರ್ಬೇಕು ಸ್ವಾಮಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನೀವು ಬಿಟ್ಟು ಬಿಡದೆ ಕರ್ತನ ಪ್ರತ್ಯಕ್ಷತೆ ದಿನವೂ ಸಮೀಪಿಸ್ತಾ ಬರುವುದನ್ನು ಎಷ್ಟು ಮಾತ್ರಕ್ಕೆ ಕಾಣುತ್ತೀರೋ ಅಷ್ಟು ಮಾತ್ರಕ್ಕೆ ಒಬ್ಬರನ್ನೊಬ್ಬರು ಎಚ್ಚರಿಸಬೇಕಯ್ಯ ಸ್ವಾಮಿ. ಕರ್ತನ ಆಲಯದಲ್ಲಿ ಅದೇ ಮನ್ನ. ಆಮೇಲೆ ಅನ್ನ ನೀನು ಹೊಂದಬೇಕು, ಮನ್ನ ಪಕ್ಕದ ಕೈಗೊಡ್ಡೆ ಹೇಳಿ ಅನ್ನ ಅನ್ನ ಹೇಳಿ ನೋಡಿ, ಅನ್ನ ನೀ ಹೊಂದಬೇಕು ಮನ್ನ. ಲೇಲೂಯಾ. ಆಮೇಲೆ ಒಂದು ಸೇವಕರ ನಡೆಸುವಿಕೆ ನಿನ್ನಲ್ಲಿ ಇರಬೇಕು ಸ್ವಾಮಿ. ಯಾರ ಕುಟುಂಬ ಸೇವಕರ ಆಲೋಚನೆಯಲ್ಲಿ ನಡೆಯುತ್ತಿತ್ತೋ ಆ ಕುಟುಂಬವನ್ನು ದೇವರ ಆಶೀರ್ವದಿಸ್ತಾನೆ. ಆಮೇಲೆ ಒತ್ತಾಯದಿಂದ ಅಲ್ಲ, ಕಟ್ಟಾಯದಿಂದಲ್ಲ, ಯಾವ ಕುಟುಂಬವನ್ನು ಸೇವಕರ ಪಾಸ್ಟರ್ ನೀವು ಹೇಳಿ ಕರ್ತನ ಏನು ಹೇಳ್ತಾ ಇದ್ದಾನೋ, ರೈಟ್ ಆದ್ರೆ ರೈಟ್, ಲೆಫ್ಟ್ ಆದ್ರೆ ರೈಟ್, ಕಷ್ಟ ಆದ್ರೆ ನಷ್ಟ ಆದ್ರೆ ನಮಗೇನು ಚಿಂತೆ ಇಲ್ಲ. ನೀವು ಹೇಳಿ ಸೇವಕ ದೇವರು ಏನು ಹೇಳ್ತಾರಂತ ಹೇಳಿ, ನಾವು ಅದ್ರಲ್ಲಿ ನಡೀತೀವಿ. ನಡೆದು ನೋಡು, ಒಬೇದೇದವನ ಮನೆಯಲ್ಲಿ ಇದ್ದಂಥ ಆಶೀರ್ವಾದ ನಿನ್ನ ಮನೆಯ ಒಳಗಡೆ ಶಾಶ್ವತವಾಗಿ